ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಪ್ರಿಯಂಗು ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿ ತಮ್ಮೆಲ್ಲರೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಬುಧನ ಧನು ಪ್ರವೇಶದ ವಿಶೇಷವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ಜನವರಿ 4ರಂದು ಬುಧ ಗ್ರಹದ ಪರಿವರ್ತನೆ ಆಗುವಂಥದ್ದು. ಅಲ್ಲಿ ವೃಶ್ಚಿಕ ರಾಶಿಯಿಂದ ಬುಧ ಗ್ರಹವು ಧನು ರಾಶಿಗೆ ಪ್ರವೇಶ ಆಗುವಂಥದ್ದಿರುತ್ತೆ. ಜನವರಿ 4ರಿಂದ ಜನವರಿ 24ವರೆಗೂ ಬುಧನ ಧನು ವಾಸವಿರುತ್ತೆ. ಹಾಗಾಗಿ ಬುಧ ಗ್ರಹದ ಧನು ಗೋಚಾರದ ವಿಶೇಷವಾದ ಈ ಫಲವನ್ನು ಈ ಒಂದು ವಿಡಿಯೋದಲ್ಲಿ ನಾವು ವಿಶ್ಲೇಷಣೆ ಮಾಡಲಿದ್ದೇವೆ. ಬುಧ ಗ್ರಹವು ನಮ್ಮ ಒಂದು ನವಗ್ರಹಗಳ ಮಂಡಲದಲ್ಲಿ ವಿಶೇಷವಾದ ಮಹತ್ವವನ್ನು ಪಡೆದುಕೊಂಡಿದೆ. ಬುಧನು ಬುದ್ಧಿಶಕ್ತಿಗೂ, ಬುಧನು ಬೇರೆ ಬೇರೆ ರೀತಿಯ ವಾಕ್ ಅಥವಾ ವಾಣಿಗೂ ಮಾತುಗಾರಿಕೆಗೂ, ಬುಧನು ಸಾಹಿತ್ಯಕ್ಕೂ ಕಲೆಗಳಿಗೂ, ಅದೇ ರೀತಿ ಕಾವ್ಯ ಕವನಗಳಿಗೂ, ಅಲ್ಲದೆ ವ್ಯಾಪಾರ ವಾಣಿಜ್ಯ ಕೊಡುಕೊಳ್ಳುವಿಕೆ ಮುಂತಾದ ವಿಚಾರಗಳಿಗೂ, ವಾಣಿಜ್ಯ ಚಟುವಟಿಕೆಗಳಿಗೂ, ಅಥವಾ ಈಗಿನ ಆಧುನಿಕ ಯುಗದಲ್ಲಿ ಹೇಳಬೇಕಾದ್ರೆ ಕಾಮರ್ಸ್ ಅಂತ ಹೇಳ್ತೇವೆ ನಾವು. ಕಾಮರ್ಸ್, ಬ್ಯಾಂಕಿಂಗ್, ಫೈನಾನ್ಸ್ ಅಂತ ಏನೇನು ಹೇಳ್ತೀವಿ, ಜೊತೆಗೆ ಮಾರ್ಕೆಟಿಂಗು, ಸೇಲ್ಸು, ಇವೆಲ್ಲ ಎಲ್ಲರೂ ಮಾರಾಟ ಮಾಡುವ ಕೊಡುವ ಮತ್ತು ಕೊಳ್ಳುವ ಏನೇನು ವ್ಯವಹಾರ ಇರುತ್ತೋ ಅವೆಲ್ಲವೂ ಆ ಬುಧನ ಒಂದು ವ್ಯಾಪ್ತಿಯಲ್ಲಿ ಬರ್ತದೆ. ಜೊತೆಗೆ ಈ ಫೈನಾನ್ಸು, ಅಕೌಂಟೆಂಟು, ಚಾರ್ಟರ್ಡ್ ಅಕೌಂಟೆಂಟ್ ಅಂತೆಲ್ಲ ಹೇಳ್ತೀವಲ್ಲ, ಹಾಗೆ ಲೆಕ್ಕ ಪತ್ರಗಳು, ದಾಖಲೆ ಪತ್ರಗಳು ಅಥವಾ ಹಣಕಾಸಿಗೆ ಸಂಬಂಧಪಟ್ಟವಾದ ಲೆಕ್ಕದ ವಿಚಾರಗಳು ಅವೆಲ್ಲವೂ ಈ ಬುಧನ ವ್ಯಾಪ್ತಿಯಲ್ಲಿ ಬರುವಂಥದ್ದು. ಹಾಗೆಯೇ ಆತನು ಮಾತುಗಳಿಗೂ ಕಾರಣ. ಮಾತುಗಾರಿಕೆ ಈಗಿನ ಕಾಲದಲ್ಲಿ ಈ ಹಲವಾರು ಈ ಸಾಮಾಜಿಕ ಜಾಲತಾಣ ಇರ್ಬೋದು, ಅಥವಾ ರಾಜಕೀಯದಲ್ಲಿರ್ಬೋದು, ಅಥವಾ ಈ ಮನೋರಂಜನಾ ಕ್ಷೇತ್ರ, ಸಿನಿಮಾ ರಂಗ ಇರ್ಬೋದು, ಎಲ್ಲರೂ ಈ ಮಾತುಗಾರಿಕೆ ಅಥವಾ ಮಾತು ಅನ್ನೋದು ಬಹಳಷ್ಟೊಂದು ಮಾಣಿಕ್ಯ ಅಂತ ಹೇಳಿ, ಹಾಗೆ ಮಾತೆ ಮಾಣಿಕ್ಯ ಅಂತ ಹೇಳಿದ್ರಲ್ಲ, ಹಾಗಾಗಿ ಆ ಮಾತೆ ಮಾಣಿಕ್ಯ, ಮಾತಿನ ಶಕ್ತಿಯಿಂದಲೇ ಪ್ರಪಂಚವನ್ನು ಗೆಲ್ತಾರೆ, ಜನರ ಮನಸ್ಸನ್ನು ಗೆಲ್ತಾರೆ, ಚುನಾವಣೆಯನ್ನು ಗೆಲ್ತಾರೆ. ಜೊತೆಗೆ ತಮ್ಮ ಒಂದು ಏನಾದರೂ ಆ ಮನೋರಂಜನಾ ಚಟುವಟಿಕೆಗಳನ್ನು ಸಹ ಮಾತಿನಿಂದಲೇ ಗೆಲ್ಲುವಂಥದ್ದೆಲ್ಲ ನೋಡ್ತೀವಿ. ಹಾಗಾಗಿ ಮಾತು ಆ ಬುಧನ ಒಂದು ಕರುಣೆಯಿಂದ ಬರುತ್ತೆ. ಬುಧನು ನಿಮ್ಮ ಗ್ರಹದಲ್ಲಿ, ನಮ್ಮ ಒಂದು ಕುಂಡಲಿಯಲ್ಲಿ, ನಮ್ಮ ಜನ್ಮಕಾಲದಲ್ಲಿ ಬುಧನು ತುಂಬ ಶಕ್ತಿಶಾಲಿಯಾಗಿದ್ದರೆ, ಪವರ್ಫುಲ್ ಅಂತ ಹೇಳ್ತೀವಲ್ಲ, ಹಾಗೆ ಬುಧನು ತುಂಬ ಶಕ್ತಿಶಾಲಿಯಾಗಿದ್ದರೆ ಅಂಥವರಿಗೆ ಈ ಎಲ್ಲ ವಿಚಾರಗಳು ಅಥವಾ ಇಂತಹ ಕ್ಷೇತ್ರಗಳಲ್ಲಿ ಅವರು ತುಂಬ ಪ್ರಸಿದ್ಧರಾಗ್ತಾರೆ, ಫೇಮಸ್ ಆಗ್ತಾರೆ, ಹಣ, ಯಶಸ್ಸು, ಕೀರ್ತಿ, ಲಾಭ ಎಲ್ಲ ಗಳಿಸ್ತಾರೆ. ಹಾಗಾಗಿ ಬುಧನು ಏನು ಸಾಮಾನ್ಯವಾದ ಗ್ರಹ ಅಲ್ಲ. ಆತನು ನಮ್ಮ ಒಂದು ಆಗು ಹೋಗುಗಳ ಮೇಲೆ, ಆತನು ಉತ್ಪಾತ ರೂಪೋ ಜಗತಾಂ ಚಂದ್ರಪುತ್ರೋ ಮಹಾದ್ವಿತೀಯ ಅಂತ ಹೇಳ್ತಾರೆ ಆತನಿಗೆ. ಆದರೆ ಆತನು ಒಲಿದರೆ ತುಂಬ ಒಲಿಮೆಯನ್ನು, ಆತನು ಮುನಿದರೆ ನಮಗೆ ತುಂಬ ಕೆಟ್ಟದ್ದು ಆಗುತ್ತೆ. ಯಾಕಂದರೆ ಆತನು ಸೌಮ್ಯ ಸ್ವಭಾವದನಾಗಿರ್ತಾನೆ. ಆದರೆ ಬುಧನು ನಮ್ಮ ಒಂದು ಜನ್ಮಕುಂಡಲಿಯಲ್ಲಿ ಪಾಪಸ್ಥಾನದಲ್ಲಿದ್ದರೆ, ದುಸ್ಥಾನದಲ್ಲಿದ್ದರೆ, ಅಥವಾ ಬೇರೆ ಈ ಪಾಪ ಗ್ರಹಗಳಿಂದ ಕೂಡಿದ್ದರೆ, ಅಥವಾ ಅವರ ದೃಷ್ಟಿಗೊಳಗಾಗಿದ್ದರೆ, ಆವಾಗ ಬುಧನ ಪರಿಣಾಮದಲ್ಲಿ ವಿಪರೀತ, ಅಂದರೆ ಒಳ್ಳೆಯದರ ಬದಲು ಕೆಟ್ಟದಾಗುತ್ತೆ. ಉದಾಹರಣೆಗೆ ಮಾತಿನ ಶಕ್ತಿ ಅಂತ ಹೇಳಿದ್ರೆ, ಆವಾಗ ಅಲ್ಲಿ ಮಾತು ಅವರ ಮಾತಿನಿಂದ ವಿರುದ್ಧ ಪರಿಣಾಮ ಆಗುತ್ತೆ. ನಾವು ನೋಡ್ತೇವೆ ಕೆಲವೊಬ್ಬರು ಯಾವುದು ಮಾತಾಡಿದರೆ ಕಾಂಟ್ರವರ್ಸಿ, ಅದರಿಂದ ಅವರಿಗೆ ಹಾನಿಯಾಗುವಂಥದ್ದು, ಅಥವಾ ಯಾವುದೇ ಒಂದು ಮಾತಿನಿಂದ ಅವರು ತಮ್ಮ ಎಲ್ಲವನ್ನು ಕಳೆದುಕೊಳ್ಳುವಂಥದ್ದು ಅವೆಲ್ಲ ನೋಡ್ತೀವಿ. ಹಾಗಾಗಿ ಆ ಮಾತು ನಮಗೆ ಮಾಣಿಕ್ಯವೂ ಆಗ್ಬೋದು, ಅದೇ ಮಾತು ನಮಗೆ ಶೂಲವೂ ಆಗ್ಬೋದು ಅಂಥದ್ದೆಲ್ಲ ಆಗುತ್ತೆ. ಹಾಗಾಗಿ ಬುಧನ ಒಂದು ಪ್ರಭಾವವು ನಮ್ಮ ಜನಜೀವನದಲ್ಲಿ ಪ್ರತಿಯೊಬ್ಬರ ಮೇಲೂ ಅದು ಖಂಡಿತವಾಗಿ ಹೆಚ್ಚಿನ ಪರಿಣಾಮ ಬೀರುತ್ತದೆ. ಆರ್ಥಿಕ ವಿಚಾರ ಇರ್ಬೋದು, ಸಾಮಾಜಿಕ ಇರ್ಬೋದು, ಕೌಟುಂಬಿಕ ವಿಚಾರದಲ್ಲೂ ಅಷ್ಟೇ. ಮಾತು ಗಂಡ ಹೆಂಡತಿಯರ ಮಧ್ಯೆ ಇರ್ಬೋದು, ತಂದೆ ಮಕ್ಕಳಿರ್ಬೋದು, ಅಥವಾ ಅತ್ತೆ ಸೊಸೆ ಮಾವ, ಇಲ್ಲಿ ಮಾತಿನಿಂದಲೇ ಆಗುವಂಥ ಜಗಳಗಳು. ಒಂದು ಆಡಿದ ಮಾತು ಅಲ್ಲಿ ಒಂದು ಸಂಸಾರವನ್ನು ಒಟ್ಟುಗೂಡಿಸುತ್ತೆ, ಅಥವಾ ಒಂದು ಸಂಸಾರವನ್ನು ಛಿದ್ರನೂ ಮಾಡುತ್ತೆ. ಇವೆಲ್ಲ ಆ ಬುಧನಿಂದ ಬರುತ್ತೆ. ಆ ಮಾತು ಅನ್ನೋದು, ಆ ವಾಕ್ ಅಥವಾ ವಾಣಿಯನ್ನು ಆತನು ಪೂರ್ತಿಯಾಗಿ ಆ ಬುದ್ಧಿಯನ್ನು, ಶಕ್ತಿಯನ್ನು, ಮಾತನ್ನು ಅಥವಾ ಮಾತಿನ ಒಂದು ಪರಿಣಾಮವನ್ನು ಬುಧನಿಂದಾಗಿ ನಿಯಂತ್ರಣ ಮಾಡಬಹುದು. ಹಾಗಾಗಿ ಈ ಬುಧ ಗ್ರಹದ ಪರಿಣಾಮವು ನಮ್ಮ ಪ್ರತಿಯೊಬ್ಬರ ಜೀವನದ ಮೇಲೂ, ಜೊತೆಗೆ ಸಮಾಜದ ಮೇಲೂ, ಜೊತೆಗೆ ಆರ್ಥಿಕತೆ, ನಾವು ಹೇಳ್ತೇವೆ ಅಂದರೆ ಆರ್ಥಿಕತೆ ಅಂದರೆ ಇಕಾನಮಿ ಅಂತ ಹೇಳ್ತೇವೆ. ಇಕಾನಮಿ ಸಹ ಬುಧನ ಒಂದು ಕ್ಷೇತ್ರದಲ್ಲಿ ಅಡಕೋಗಿದೆ. ಹಣವನ್ನು ಬೇರೆ ಬೇರೆ ರೀತಿಯ ಒಂದು ಹಣದ ಒಂದು ಅರ್ಜನೆ ಶುಕ್ರನ ವ್ಯಾಪ್ತಿಯಲ್ಲಿ ಬಂದರೂ, ಹಣ, ಚಿನ್ನ, ಒಡವೆ ವಸ್ತು ಎಲ್ಲ. ಆದರೆ ಆ ಫೈನಾನ್ಸಿನ ಮ್ಯಾನೇಜ್ಮೆಂಟ್ ಏನು ಹೇಳ್ತೇವೆ, ಹಣಕಾಸಿನ ನಿರ್ವಹಣೆ, ಅಲ್ಲಿ ಕೊಡುಕೊಳ್ಳುವ ವ್ಯಾಪಾರಗಳು, ರಿಟೇಲ್ ಬಿಸ್ನೆಸ್ ಇರ್ಬೋದು, ಮಾರ್ಕೆಟಿಂಗ್, ಇವೆಲ್ಲವೂ ಆ ಬುಧನಿಂದ ನಿಯಂತ್ರಿಸಲ್ಪಡುವಂಥ ಕ್ಷೇತ್ರಗಳು. ಹಾಗಾಗಿ ಈಗಿನ ಒಂದು ಆಧುನಿಕದಲ್ಲೂ ಬಹಳಷ್ಟು ಬುಧನ ಪ್ರಾಮುಖ್ಯತೆ ಇದೆ. ಇನ್ನು ನಾವು ಈಗ ಹೇಳ್ತೇವೆ ಸಾಫ್ಟ್ವೇರು ಅಥವಾ ಕಂಪ್ಯೂಟರು ಅಥವಾ
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಲ್ಲ, ಇಂಟೆಲಿಜೆನ್ಸ್ ಅನ್ನೋದು ಶಕ್ತಿ. ಅದಕ್ಕೆ ಅದರ ಒಂದು ನೇರವಾದ ಒಂದು ನಾವು ಟ್ರಾನ್ಸ್ಲೇಷನ್ ಮಾಡಿದರೆ ಬುದ್ಧಿ ಅಂತ ಬರುತ್ತೆ, ಇಂಟೆಲೆಕ್ಟ್ ಅಂತ, ಬುದ್ಧಿಶಕ್ತಿ ಅಂತ. ಹಾಗಾಗಿ ಬುದ್ಧಿಶಕ್ತಿಯು ಆ ಬುಧನಿಂದ ಕೊಡ್ತದೆ. ಬುಧೋ ಬುದ್ಧಿಮತ ಶ್ರೇಷ್ಠ ಬುದ್ಧಿದಾತ ಧನಪ್ರದ ಅನ್ನೋದು ಶ್ಲೋಕ ಸಹ ಇದೆ. ಅಂದರೆ ಅದು ಬುದ್ಧಿಯಿಂದಲೇ ನಾವು ಹಣವನ್ನು ಸಂಪಾದನೆ ಮಾಡೋದು, ಅದು ಈಗಿನ ಯುಗದಲ್ಲಿ ಅದು ಸಾಧ್ಯ ಇರುತ್ತೆ. ಹಾಗಾಗಿ ಬುದ್ಧಿಶಕ್ತಿಯಿಂದಲೇ ಅಲ್ಲಿ ಧನ ಸಂಪಾದನೆ ಮಾಡೋದು, ಬುದ್ಧಿದಾತ ಧನಪ್ರದ, ಬುದ್ಧಿತಾಗಿ ನಮಗೆ ಧನವನ್ನು ಸಹ ಕೊಡ್ತಾನೆ ಅಂತ. ಹಾಗಾಗಿ ಸಾಫ್ಟ್ವೇರ್ ಕ್ಷೇತ್ರವು ಸಹ ಇರ್ಬೋದು ಅಥವಾ ಇನ್ನಿತರ ಬೇರೆ ಬೇರೆ ರೀತಿಯ ಬುದ್ಧಿಶಕ್ತಿಯನ್ನು ಉಪಯೋಗ ಮಾಡುವಂಥ ನಾವು ಧನಾರ್ಜನೆ ಅಥವಾ ಜೀವನ ನಿರ್ವಹಣೆ ಮಾಡುವಂಥ ಕ್ಷೇತ್ರಗಳು ಆ ಬುಧನ ನಿಯಂತ್ರಣದಲ್ಲಿ ಬರುತ್ತೆ. ಹಾಗಾಗಿ ಬುಧನು ಈಗಿನ ಒಂದು ಆಧುನಿಕ ಯುಗದಲ್ಲಿ ತುಂಬ ಪ್ರಭಾವಶಾಲಿಯಾದ ಗ್ರಹವೂ ಆಗಿದ್ದಾನೆ. ಆತನ ಪ್ರಭಾವವು ಪ್ರತಿಯೊಬ್ಬರ ಜೀವನದಲ್ಲೂ ಅಡಕವಾಗಿರುತ್ತೆ. ಈಗಿನಂತಹ ಬುಧನು ಈಗ ಆತನು ಧನುರಾಶಿಗೆ ಪ್ರವೇಶಿಸುವ ಧನುರಾಶಿಯಲ್ಲಿ ಆತನ ಗುಣಲಕ್ಷಣಗಳು ಭಾಳ ಒಳ್ಳೆಯದಿರುತ್ತೆ. ಧನುರಾಶಿಯ ಪ್ರಭಾವ ಸಾರ್ವತ್ರಿಕವಾಗಿಯೋ ಅಥವಾ ಇತರ ರಾಶಿಗಳಿಗೂ ಸಹ ಉತ್ತಮ ಫಲವನ್ನು ಬುಧನು ಕೊಡ್ತಾನೆ. ಆತನ ಒಂದು ಬಾರಿ ಗೋಚಾರದಲ್ಲಿ 6 ರಾಶಿಗಳಿಗೆ ಖಂಡಿತ ಉತ್ತಮ ಫಲ ಸಿಕ್ಕೇ ಸಿಗುತ್ತೆ. ಉಳಿದ 6 ರಾಶಿಗಳಿಗೆ ಕೆಲವೊಂದು ರಾಶಿಗಳು ಸ್ವಲ್ಪ ಮಿಶ್ರ, ಕೆಲವೊಂದು ರಾಶಿಗಳು ಸ್ವಲ್ಪ ವ್ಯತಿರಿಕ್ತ ಪರಿಣಾಮಗಳು ಆಗ್ಬೋದು. ಅಂದರೆ ತುಂಬ ಒಂದು ಕಂಟಕಕರವಾದ ಫಲವನ್ನು ಬುಧನು ಕೊಡೋದಿಲ್ಲ, ಸಣ್ಣ ಪುಟ್ಟ ಏರಿಳಿತದ ಫಲ ಕೊಡ್ಬೋದು. ಉದಾಹರಣೆಗೆ ಹಣಕಾಸು ಇದ್ದರೆ ಯಾರಿಗೆ ಬುಧನ ಒಲಮೆ ಇದೆ ಅವರಿಗೆ ಹಣಕಾಸೆಲ್ಲ ಚೆನ್ನಾಗಾಗುತ್ತೆ. ಯಾರಿಗೆ ಸ್ವಲ್ಪ ಗೋಚಾರದಲ್ಲಿ ಬುಧನ ಒಲಮೆ ಕಡಿಮೆ ಬರುತ್ತೆ ಅವರಿಗೆ ಹಣಕಾಸಿನ ಸ್ವಲ್ಪ ಅಷ್ಟೊಂದು ಲಾಭಗಳು ಬರಲಿಕ್ಕಿಲ್ಲ ಅಥವಾ ಕೆಲವೊಮ್ಮೆ ಆಕಸ್ಮಿಕ ನಷ್ಟಗಳೆಲ್ಲ ಆಗ್ಬೋದು. ಹಾಗಾಗಿ ಬುಧನು ಇಂತಹ ಒಂದು ಪರಿಣಾಮವನ್ನು ಕೊಡುವಂಥದ್ದಿಲ್ಲತಾನೆ. ಆತನ ಗೋಚಾರದಲ್ಲಿ ಈಗಿನ ಒಂದು ಧನುರಾಶಿಯಲ್ಲಿ ಆತನು ಜನವರಿ 4ರಿಂದ ಜನವರಿ 24ರವರೆಗೆ 20 ದಿನಗಳ ಕಾಲ ಇರ್ತಾನೆ. ಚಂದ್ರನನ್ನು ಹೊರತುಪಡಿಸಿದರೆ ಕ್ಷಿಪ್ರವಾಗಿ ಅಂದರೆ ವೇಗವಾಗಿ ರಾಶಿಯನ್ನು ಬದಲಿಸುವಂತಹ ಗ್ರಹವೇ ಬುಧ ಗ್ರಹ ಆಗಿದ್ದಾನೆ. ಆತನಿಗೆ ಆ ಒಂದು ಇಂಗ್ಲೀಷ್ ಭಾಷೆಯಲ್ಲಿ ಮರ್ಕ್ಯೂರಿ ಅಂತ ಹೇಳ್ತಾರೆ. ಮರ್ಕ್ಯೂರಿ ಅಂದರೆ ಬೇಗನೆ ಕ್ಷಿಪ್ರವಾದ ಚಲನೆಗೆ ಮರ್ಕ್ಯೂರಿ ಮೈಂಡೆಡ್ ಅಂತಲೇ ಹೇಳ್ತಾರಲ್ಲ, ಆ ರೀತಿ ಆತನು ಕ್ಷಿಪ್ರವಾಗಿ ಚಲನೆ ಮಾಡುವಂಥದ್ದು. ಹಾಗಾಗಿ ಚಂದ್ರನ ಬಿಟ್ಟರೆ ಮತ್ತು ಆತನು ಬೇಗನೆ ರಾಶಿಯನ್ನು ಪರಿವರ್ತನೆ, ಕೆಲವೊಂದು ಬಾರಿ 18 ದಿನ 20 ದಿನ ಅಥವಾ ಕೆಲವೊಂದು 1 ತಿಂಗಳ ಒಳಗೆ 1 ತಿಂಗಳ ಆತನು ರಾಶಿಯನ್ನು ಪರಿವರ್ತನೆ ಮಾಡೋದು. ಉದಾಹರಣೆಗೆ ವಕ್ರಗತಿ ಬಂದಾಗೆಲ್ಲ ಇದೆಲ್ಲ ಸ್ವಲ್ಪ ಅಪವಾದ ಇರುತ್ತೆ. ವಕ್ರಗತಿ ಬಂದಾಗ ಒಂದೇ ರಾಶಿಯಲ್ಲಿ ಹಲವು ಜಾಸ್ತಿ ಪರಿಣಾಮ ಇರ್ತಾನೆ. ಆದರೆ ಸಾಮಾನ್ಯವಾಗಿ ಆತನು 19, 20 ದಿವಸ 21 ದಿವಸಗಳಿಗೆ ತನ್ನ ರಾಶಿಯನ್ನು ಬದಲಿಸುವಂಥ ಘಟನೆಗಳು ಸಾಮಾನ್ಯ ರೀತಿಯಲ್ಲಿ ಆಗುತ್ತೆ. ಹಾಗಾಗಿ ಈ ಬಾರಿ ಅಲ್ಲಿ ಆಗುವಂಥ ಬುಧನ ಪರಿವರ್ತನೆ ಬಹಳ ಒಳ್ಳೆಯದಿದೆ. ಆತನು ಧನುರಾಶಿಗೆ ಪ್ರವೇಶಿಸುವಂಥ ಕಾಲದಲ್ಲಿ ಜನರಲ್ಲಿ ಸ್ವಲ್ಪ ಸುಖ ಶಾಂತಿ ನೆಮ್ಮದಿ ಇರುತ್ತೆ, ಸಂಪತ್ತಿನ ಅಭಿವೃದ್ಧಿ ಆಗುತ್ತೆ. ಸಾಮಾನ್ಯವಾಗಿ ಎಲ್ಲ ಇದರಲ್ಲಿ ರಾಶಿಯ ಫಲ ಆಮೇಲೆ ಹೇಳುವಂಥದ್ದು ಇರುತ್ತೆ. ಈಗ ಸಾರ್ವತ್ರಿಕ ಫಲ ಅಂದರೆ ಜನರಲ್ ಆಗಿ ಹೇಳುವಂಥದ್ದು, ಇದು ಸಾರ್ವತ್ರಿಕ ಫಲದಲ್ಲಿ ಒಳ್ಳೆಯದೇ ಅಂತ ಬಂದಿದೆ. ಹಾಗಾಗಿ ಹಲವಾರು ರಾಜಕೀಯವಾದ ಒಪ್ಪಂದಗಳಾಗುವಂಥದ್ದು, ಯುದ್ಧದ ಒಂದು ಸ್ಥಿತಿಯಲ್ಲಿ ಉದ್ಯೋಗಕ್ಕೆ ತಾತ್ಕಾಲಿಕವಾಗಿ ಈ ಜನವರಿ 4ರಿಂದ 24ರವರೆಗೆ ಸ್ಥಗಿತ ಆಗ್ಬೋದು ಅಥವಾ ಅಲ್ಲಿ ಶಾಂತಿ ಒಪ್ಪಂದಗಳಾಗುವಂಥದ್ದು ಅಥವಾ ಸೀಸ್ ಫೈರ್ ಅಂತ ಹೇಳ್ತೀವಿ, ಅಲ್ಲಿ ಯುದ್ಧ ವಿರಾಮ ಅಂತ ಹೇಳ್ತೀವಿ, ಅಲ್ಲಿ ಕದನ ವಿರಾಮ ಅಂತ ಕರಿತೀವಿ, ಅಂಥದ್ದೆಲ್ಲ ವಿರಾಮಗಳು ಆಗುವಂಥದ್ದು. ಅದೇ ರೀತಿ ಬೇರೆ ಬೇರೆ ರೀತಿಯ ಆರ್ಥಿಕ ಒಪ್ಪಂದಗಳು ದೇಶಗಳ ಮಧ್ಯೆ ಆಗುವಂಥದ್ದು. ಜೊತೆಗೆ ಇನ್ನು ಹಲವಾರು ರೀತಿಯ ಸಾಂಸ್ಕೃತಿಕ ಕಲೆ ಸಾಹಿತ್ಯ ಕಾವ್ಯ ಮುಂತಾದ ಕ್ಷೇತ್ರಗಳ ಒಂದು ಅಭಿವೃದ್ಧಿ ಆಗೋದು, ಅಂಥ ಕ್ಷೇತ್ರದಲ್ಲಿರುವಂಥ ಒಂದು ವಿಶೇಷ ಪರಿಣಿತರಿಗೆ ಅವಕಾಶಗಳು ಸಿಗೋದಾಗಲಿ, ಅವರಿಗೆ ಸನ್ಮಾನ ಬಿರುದು ಮತ್ತು ಪ್ರಶಸ್ತಿಗಳೆಲ್ಲ ಸಿಗುವಂಥದ್ದೆಲ್ಲ ಆಗುತ್ತೆ. ಜೊತೆಗೆ ಹಲವಾರು ಈ ವಿವಾಹದ ಮುಂತಾದ ಶುಭ ಕಾರ್ಯಗಳು ಹಲವಾರು ಮನೆಗಳಲ್ಲಿ ಜರುಗುತ್ತೆ ಈ ಕಾಲದಲ್ಲಿ. ಅಥವಾ ಮದುವೆ ಫಿಕ್ಸ್ ಆಗೋದಾಗಲಿ ಅಥವಾ ಈ ಪ್ರೇಮ ಪ್ರಕರಣದಲ್ಲಿದ್ದವರಿಗೆ ಅವರಿಗೆ ಪ್ರೇಮ ವಿವಾಹ ಫಿಕ್ಸ್ ಆಗುವಂಥದ್ದಾಗಲಿ, ಈ ರೀತಿ ಹಲವಾರು ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆ ಪ್ರತಿಯೊಂದು ಸಂಸಾರದಲ್ಲೂ ಜೊತೆಗೆ ಪ್ರತಿಯೊಂದು ದೇಶದಲ್ಲೂ ಉತ್ತಮವಾದ ಒಂದು ಫಲಿತಾಂಶಗಳು ಬರುವಂಥ ಸಾಧ್ಯತೆ ಬುಧನ ಅನುಗ್ರಹದಿಂದ ಆಗುತ್ತೆ. ಯಾಕಂದರೆ ಆತನ ಧನುರಾಶಿಯ ಗೋಚರ ಬಹಳ ಉತ್ತಮವಾದೊಂದು ಆರ್ಥಿಕವಾದ ಸಾಮಾಜಿಕವಾದ ಮನೋರಂಜನೆ ಅಥವಾ ಸಾಂಸ್ಕೃತಿಕವಾದ ಉತ್ತಮ ಫಲವನ್ನು ಕೊಡಲಿದೆ. ಜೊತೆಗೆ ಈ ರಾಜಕೀಯ ಕ್ಷೇತ್ರದಲ್ಲೂ ಸ್ಥಿರತೆ ಬರುತ್ತೆ, ಧಾರ್ಮಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಕೆಲವು ಉನ್ನತಿಗಳಾಗುತ್ತವೆ, ಜೊತೆಗೆ ಧಾರ್ಮಿಕವಾದ ಸುಧಾರಣೆಗಳು ಆಗುವಂಥದ್ದು. ಜೊತೆಗೆ ಈ ಆರ್ಥಿಕ ಚಟುವಟಿಕೆ ಸಹ ಈ ಕಾಲದಲ್ಲಿ ಉತ್ತಮಗೊಳ್ಳುತ್ತೆ. ಷೇರು ವ್ಯವಹಾರ ಇರ್ಬೋದು ಅಥವಾ ಇನ್ನಿತರ ಯಾವುದೇ ರೀತಿಯ ಹಣಕಾಸಿನ ಸಂಬಂಧಪಟ್ಟದಿರ್ಬೋದು, ಅವೆಲ್ಲ ಸ್ವಲ್ಪ ಉತ್ತಮಗೊಳ್ಳುತ್ತೆ. ಜೊತೆಗೆ ಕೆಲವೊಂದು ವಸ್ತುಗಳ ಬೆಲೆ ಈಗ ಕಡಿಮೆ ಆಗೋದಾಗಲಿ, ಕೆಲವೊಂದು ವಸ್ತುಗಳು ಚೆನ್ನಾಗಿ ಲಭ್ಯ ಇರುವಂಥದ್ದಾಗಲಿ, ಉದಾಹರಣೆಗೆ ಹಸಿರು ತರಕಾರಿ ಸೊಪ್ಪು ತರಕಾರಿ ಇರ್ಬೋದು, ಹಣ್ಣು ಹಂಪಲುಗಳಿರ್ಬೋದು, ಜೊತೆಗೆ ಆಹಾರ ಧಾನ್ಯ ಮುಂತಾದೆಲ್ಲ ಸ್ವಲ್ಪ ಯಥೇಚ್ಛವಾಗಿ ಅಂದರೆ ಲಭ್ಯತೆ ಚೆನ್ನಾಗಿರುತ್ತೆ. ಲಭ್ಯತೆಗಳು ಚೆನ್ನಾಗಿದ್ದಾಗ ಆಗೋ ದರ ತಾನಾಗಿ ಕಡಿಮೆ ಆಗುತ್ತೆ. ಯಾವಾಗ ಲಭ್ಯತೆ ಕಡಿಮೆ ಇದ್ದು ಬೇಡಿಕೆ ಜಾಸ್ತಿ ಆದಾಗ ದರಗಳು ಹೆಚ್ಚುತ್ತವೆ. ಹಾಗಾಗಿ ಈಗ ಲಭ್ಯತೆಗಳು ಹೆಚ್ಚಾಗಿ ಅದರಿಂದ ಸ್ವಲ್ಪ ಕೆಲವು ಬೆಲೆ ಇಳಿಕೆಗಳು ಇವೆಲ್ಲ ಆಗುತ್ತೆ. ಹಾಗಾಗಿ ಈ ಬುಧನ ಗೋಚಾರವು ಸಾರ್ವತ್ರಿಕವಾಗಿ ಜನವರಿ 4ರಿಂದ 24ರವರೆಗಿನ 20 ದಿನಗಳ ಅವಧಿಯು ಜಗತ್ತಿಗೆ ಸ್ವಲ್ಪ ಮಟ್ಟಿಗೆ ಶಾಂತಿ ಸುಖ ಸಮಾಧಾನಗಳನ್ನು ನೆಮ್ಮದಿಯನ್ನು ಆರ್ಥಿಕವಾದ ಸ್ಥಿರತೆಯನ್ನು ಭದ್ರತೆಯನ್ನು ಕೊಡುವಂಥ ಒಂದು ಉತ್ತಮ ಕಾಲ ಆಗಿರುತ್ತೆ. ಇವೆಲ್ಲವೂ ಈ ಸಾಮಾನ್ಯವಾಗಿ ಈ ಸಾರ್ವತ್ರಿಕ ಫಲವನ್ನು ಗಮನಿಸುತ್ತೆ. ಇನ್ನು ರಾಶಿಗಳ ಮೇಲೆ ಬುಧನ ಪರಿಣಾಮ ಹೇಗಿರುತ್ತೆ ಅಂತ ನೋಡಿದಾಗ ಮೊದಲಿಗೆ ಮೇಷರಾಶಿಯಿಂದ ಆರಂಭಿಸೋಣ. ಮೇಷರಾಶಿಗೆ ಈ ಬಾರಿ ಬುಧನ ಚಲನೆ ಅಷ್ಟೊಂದು ಉತ್ತಮವಾಗಿ ಬರ್ತಾಯಿಲ್ಲ. ಅಲ್ಲಿ ನಿಮ್ಮ ರಾಶಿಯಿಂದ ನವಮದಲ್ಲಿ ಇರುವಂತಹ ನವಮದಲ್ಲಿ ಬುಧನ ಉತ್ತಮ ಫಲವನ್ನು ಕೊಡೋದಿಲ್ಲ. ಹಾಗೆ ನವಮದಲ್ಲಿ ನಿಮಗೆ ಆತನು ತೃತೀಯ ಸ್ಥಾನಾಧಿಪತಿನೂ ಆತನು ರಿಪು ಸ್ಥಾನ ಅಂದರೆ 6ರ ಸ್ಥಾನಾಧಿಪತಿನೂ ಬುಧನಾಗಿರ್ತಾನೆ. ಆದರೆ ಈ ಬಾರಿ ನಿಮಗೆ ಅಲ್ಲಿ ಈ ನವಮದಲ್ಲಿ ಬರುವಂಥ ಬುಧನಿಂದಾಗಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಬರ್ಬೋದು. ಈ ಕಾಲದಲ್ಲಿ ಬುಧನ ಒಂದು ಗೋಚಾರದ ಕಾಲದಲ್ಲಿ ಅಂದರೆ ಇತರ ಗ್ರಹಗಳಿಂದ ಏನು ಒಳ್ಳೆಯದಾಗುತ್ತೆ ಖಂಡಿತ ಆ ಒಳ್ಳೆಯ ಫಲ ಸಿಕ್ಕೇ ಸಿಗುತ್ತೆ.
ಈ ಒಂದೇ ಗ್ರಹಗಳಿಂದ ಯಾವಾಗಲೂ ಫಲಿತಾಂಶ ನಿರ್ಧಾರ ಆಗೋದಿಲ್ಲ. ಆದರೆ ಬುಧನ ಒಂದು ಲಕ್ಷಣವಾಗಿ ಕೆಲವೊಬ್ಬರಿಗೆ ಸಿಂಪ್ಟಮ್ಯಾಟಿಕ್ ಆಗಿ ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆಗಳು ಬರ್ಬೋದು. ಏನು ಕೆಲವೊಬ್ಬರಿಗೆ ಸುಸ್ತಾಗುವಂಥದ್ದು, ಆರೋಗ್ಯದಲ್ಲಿ ನಿಶಕ್ತಿ ಉಂಟಾಗುವಂಥದ್ದು, ಮನಸ್ಸಲ್ಲಿ ಸ್ವಲ್ಪ ಸಿಟ್ಟು ಅಸಹಾಯಕತೆ ಜಾಸ್ತಿ ಆಗುತ್ತೆ. ಅಂದರೆ ಈ ಕಾಲದಲ್ಲಿ ಬುಧನು ನಿಮಗೆ ವ್ಯತಿರಿಕ್ತ ಸ್ಥಾನದಲ್ಲಿರೋ ಕಾರಣ ಮನಸ್ಸಲ್ಲಿ ಸ್ವಲ್ಪ ಸಿಟ್ಟು ಜಾಸ್ತಿ ಆಗುತ್ತೆ, ಆತಂಕ ಜಾಸ್ತಿ ಆಗುತ್ತೆ, ಖಿನ್ನತೆ ಅಥವಾ ಒಂಟಿತನ ಅಂತ ಹೇಳ್ತೇವೆ, ಆ ಡಿಪ್ರೆಸಿವ್ ಮೂಡ್ ಅಂತ ಅದರ ಕೆಲವೊಮ್ಮೆ ಬರ್ಬೋದು. ಯಾವುದೇ ಅದರಲ್ಲಿ ಆಸಕ್ತಿ ಕಡಿಮೆ ಆಗುವಂಥದ್ದು, ಸೋಮಾರಿತನ ಬರುವಂಥದ್ದು. ಜೊತೆಗೆ ಈ ಕಾಲದಲ್ಲಿ ನಿಮಗೆ ಹಣಕಾಸಿನ ಆದಾಯ ನಿಧಾನಾಗಿ ಖರ್ಚುಗಳು ಸ್ವಲ್ಪ ಸ್ಪೀಡಾಗಿ ಆಗುವಂಥದ್ದು. ಅಂದರೆ ಆದಾಯ ಸ್ವಲ್ಪ ಸ್ಲೋ ಆಗುತ್ತೆ ಮತ್ತು ಖರ್ಚುಗಳಲ್ಲಿ ಸ್ವಲ್ಪ ತುಂಬ ಸ್ಪೀಡಾಗಿ ಬೇಗ ಖರ್ಚಾಗುತ್ತೆ ಅಂಥದ್ದಿರುತ್ತೆ. ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಬರ್ಬೋದು. ವ್ಯಾಪಾರದಲ್ಲೋ ಉದ್ಯೋಗದಲ್ಲೋ ಉದ್ಯಮೆಯಲ್ಲೋ ಸಣ್ಣ ಪುಟ್ಟ ವಿಘ್ನಗಳು, ಅಡೆತಡೆಗಳು, ಅಥವಾ ಯಾವುದೇ ನಿಮಗೆ ಒಂದು ಆರ್ಡರ್ ಈಗ ಪಾಸ್ ಆಗಿತ್ತು ಅಂತ ಹೇಳಿದ್ರೆ ಅದು ಆರ್ಡರ್ಗಳು ಸ್ವಲ್ಪ ಕೆಲವೊಂದು ಕಾರಣಕ್ಕೆ ಈಗ ಹೋಲ್ಡ್ ಆಗುವಂಥದ್ದಾಗಲಿ, ಬರಬೇಕಾದ ಹಣ ಸ್ವಲ್ಪ ದಿನ ನಿಧಾನವಾಗಿ ಬರುವಂಥದ್ದಾಗಲಿ ಇತ್ಯಾದಿ ಎಲ್ಲ ಆಗುತ್ತೆ. ಹಾಗಾಗಿ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ನೀವು ಆರೋಗ್ಯ ವಿಚಾರ, ಹಣಕಾಸು ವಿಚಾರ, ಮನಸ್ಸು ಅಂದರೆ ತನುಮನ ಧನದ ಒಂದು ಸಂಯಮವನ್ನು ಕಾಪಾಡಿಕೊಳ್ಬೇಕು. ಯಾಕಂದರೆ ಬುಧನ ಒಂದು ಅಡ್ಡ ಪರಿಣಾಮ ನಿಮಗೆ ಈ ಮೂರರಲ್ಲೂ ಸ್ವಲ್ಪ ಕೆಲವೊಂದು ಅಡ್ಡ ಪರಿಣಾಮ ಮಾಡ್ಬೋದು. ಹಾಗಾಗಿ ಈ ಮೇಷರಾಶಿಯವರಿಗೆ ಖಂಡಿತವಾಗಿ ಬುಧನ ಗೋಚಾರದಲ್ಲಿ ಕೆಲವೊಂದು ಎಚ್ಚರಿಕೆ ಹೆಜ್ಜೆ ಬೇಕು. ಜೊತೆಗೆ ಕೊನೆಗೆ ಹೇಳ್ತಕ್ಕಂಥ ಬುಧನಿಗೆ ಸಂಪ್ರೀತಿಗೊಳಿಸುವಂಥ ಸ್ತೋತ್ರ, ಶ್ಲೋಕ ಅಥವಾ ದೇವರ ಮಂತ್ರ ಇತ್ಯಾದಿಗಳನ್ನು ನೀವು ಪಠನೆ ಮಾಡ್ಬೋದಾಗಿದೆ. ಮುಂದೆ ಗಮನಿಸೋಣ ವೃಷಭ ರಾಶಿ. ವೃಷಭ ರಾಶಿಗೆ ಈ ಬುಧನ ಗೋಚಾರ ಬಹಳ ಉತ್ತಮವಾದ ಫಲಿತಾಂಶವನ್ನು ಕೊಡ್ತಾ ಇದೆ. ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿ ನಿಮಗೆ ಆತನು ಧನಾಧಿಪನು, ನಿಮಗೆ ಪಂಚಮಾಧಿಪನು ಬುಧನಾಗಿದ್ದಾನೆ. ಹಾಗಾಗಿ ನಿಮಗೆ ಆರೋಗ್ಯ, ಯಶಕೀರ್ತಿ ಲಾಭ ಸಿಗುತ್ತೆ. ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಮುನ್ನಡೆ, ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್ ಸಿಗ್ಬೋದು, ಅಥವಾ ಸಿಗಬೇಕಾದ ಇನ್ಕ್ರಿಮೆಂಟು, ಬೋನಸ್ಸು, ಇನ್ಸೆಂಟಿವ್ ಏನೇನು ನಿಮಗೆ ಸಿಗಬೇಕಾದ ಸವಲತ್ತು ಅವೆಲ್ಲ ಈಗ ಈ ಜನವರಿ ಆದಿಭಾಗದಲ್ಲಿ ನಿಮಗೆ ಸಿಗಲಿದೆ. ಜೊತೆಗೆ ಯಾವುದೇ ಪ್ರಯತ್ನಗಳಿದ್ದರೆ ಉದ್ಯೋಗಕ್ಕನೋ ವ್ಯಾಪಾರಕ್ಕನೋ ಅಥವಾ ವೃತ್ತಿಗಾಗಿ ಏನು ಪ್ರಯತ್ನ ಮಾಡ್ತೀರೋ ಆ ಪ್ರಯತ್ನಕ್ಕೆ ಸಫಲತೆ ಬರುತ್ತೆ. ಜಾಬ್ ಇಲ್ದವರಿಗೆ ಜಾಬ್ ಸಿಗೋದಾಗಲಿ, ಜಾಬಲ್ಲಿ ಇದ್ದಂಥವ್ರಿಗೆ ಅವೆಲ್ಲ ಅಭಿವೃದ್ಧಿ ಆಗುವಂಥದ್ದಾಗಲಿ, ಜೊತೆಗೆ ಏನಾದರೂ ಸ್ಟಾರ್ಟಪ್ಗಳನ್ನು ಮಾಡಬೇಕು, ಉದ್ಯಮನ ಆರಂಭ ಮಾಡಬೇಕು ಅಂಥವರಿಗೆ ಈಗ ಹೊಸ ಅವಕಾಶಗಳು, ಹಣಕಾಸಿನ ಒಂದು ಪೂರೈಕೆಗಳು, ಅಥವಾ ನೀವೇನಾದರೂ ಸಾಲ ಲೋನ್ಗಳಿಗೆಲ್ಲ ಅಪ್ಲೈ ಮಾಡಿದರೆ ಅಂಥ ಒಂದು ಲೋನ್ಗಳೆಲ್ಲ ಸ್ಯಾಂಕ್ಷನ್ ಆಗೋದಾಗಲಿ, ಈ ರೀತಿ ನೀವು ಏನೇನು ಕನಸು ಕಂಡಿದ್ರು ಆ ಕನಸು ನನಸಾಗಲಿಕ್ಕೆ ಬುಧನು ನಿಮಗೆ ಈಗ ಸಹಾಯ ಮಾಡ್ತಾನೆ. ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರನಿಗೂ ಬುಧನಿಗೂ ಅಪಾರವಾದ ಮೈತ್ರಿ ಇದೆ. ಈ ಕಾಲದಲ್ಲಿ ನಿಮಗೆ ಅನೇಕ ರೀತಿಯ ಉತ್ತಮ ಫಲಗಳನ್ನು ನೀವು ಬುಧನಿಂದ ನಿರೀಕ್ಷೆ ಮಾಡುವಂಥದ್ದಲ್ಲ. ಜೊತೆಗೆ ಅನೇಕ ರೀತಿಯ ನಿಮ್ಮ ದೀರ್ಘಕಾಲದ ಇಷ್ಟಾರ್ಥಗಳು ಈಗ ಸಿದ್ಧಿ ಆಗ್ಬೋದು. ಅದು ಮದುವೆ ವಿಚಾರ ಇರ್ಬೋದು, ಉದ್ಯೋಗದ ವಿಚಾರ ಇರ್ಬೋದು, ಮನೆ ಕೊಳ್ಳೋದು, ವಾಹನ ಕೊಳ್ಳೋದು, ಯಂತ್ರ ಕೊಳ್ಳೋದು ಏನಿದ್ರೆ ಅವೆಲ್ಲವೂ ಈಗ ಬುಧನ ಒಂದು ಅನುಗ್ರಹದಿಂದ ನಿಮಗೆ ಇಷ್ಟಾರ್ಥ ಸಿದ್ಧಿ ಯೋಗ ಸಹ ಖಂಡಿತ ಬರುತ್ತೆ. ಹಾಗಾಗಿ ಲಾಭ ಇದೆ, ಆರೋಗ್ಯ ಇದೆ, ಯಶಸ್ಸು, ಕೀರ್ತಿ ಎಲ್ಲವೂ ಬರುತ್ತೆ. ಕೆಲವೊಬ್ಬರಿಗೆ ಪ್ರಶಸ್ತಿ, ಪುರಸ್ಕಾರ, ಸನ್ಮಾನಗಳು ಬರ್ಬೋದು. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಅಥವಾ ವಿದ್ಯೆ ಓದಂಥವರಿಗೆ, ಯುವಕರಿಗೆ, ಸಾಧಕರಿಗೆ ಅನೇಕ ಪ್ರಶಸ್ತಿ, ಪುರಸ್ಕಾರ, ಅದು ಸ್ಕಾಲರ್ಶಿಪ್ಪು, ಫೆಲೋಶಿಪ್ಗಳು, ಅಥವಾ ಉನ್ನತ ವ್ಯಾಸಂಗಕ್ಕೆ ಸೀಟ್ ಸಿಗುವಂಥದ್ದು ಮುಂತಾದ ಹಲವಾರು ನಿಮಗೆ ಶುಭ ಸಮಾಚಾರಗಳು ಈ ವೃಷಭ ರಾಶಿಯವರಿಗೆ ಬುಧಾನುಗ್ರಹದಿಂದ ಜನವರಿ 4ರಿಂದ ಜನವರಿ 24ರ ಅವಧಿಯಲ್ಲಿ ಖಂಡಿತ ಲಭ್ಯವಾಗಲಿದೆ. ಇವೆಲ್ಲ ಸದುಪಯೋಗಪಡಿಸಿಕೊಳ್ಳಿ. ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂಥ ಸಂಬಂಧಿತವಾದ ಶ್ಲೋಕ, ಸ್ತುತಿ, ಮಂತ್ರಗಳನ್ನು ನೀವು ಸಹ ಹೇಳ್ಬೋದಾಗಿದೆ. ಮುಂದೆ ಗಮನಿಸೋಣ ಮಿಥುನ ರಾಶಿ. ಮಿಥುನ ರಾಶಿಗೆ ನಿಮ್ಮ ರಾಶಿಯಿಂದ ಸಪ್ತಮ ಅಥವಾ 7ನೇ ಮನೆಯಲ್ಲಿ ಆಗುವಂಥ ಬುಧನ ಚಲನೆ. ಬುಧನ ನಿಮಗೆ ಜನ್ಮ ರಾಶಿಯ ಅಧಿಪತಿಯೂ ಆಗಿರ್ತಾನೆ, ಜೊತೆಗೆ ನಿಮಗೆ ಚತುರ್ಥ ಸ್ಥಾನದ ಅಧಿಪತಿಯೂ ಆಗಿರ್ತಾನೆ. ಹಾಗಾಗಿ ಇಲ್ಲಿ ಬುಧನಿಂದಾಗಿ ನಿಮಗೆ ಅಷ್ಟೇನು ಈಗ ಅಷ್ಟು ಉತ್ತಮ ಆಗೋದಿಲ್ಲ. ಅಲ್ಲಿ ಸ್ವಲ್ಪ ಕೌಟುಂಬಿಕ ಕಲಹಗಳು ಬರುವಂಥದ್ದು. ಸಪ್ತಮದಲ್ಲಿರುವಂಥ ಬುಧನು ಬೇರೆ ರೀತಿಯ ವಾಗ್ವಾದಗಳಿಗೆ, ವಾದ ವಿವಾದಗಳಿಗೆ, ಕಲಹಗಳಿಗೆ ಕಾರಣ ಆಗ್ತಾನೆ. ಇಲ್ಲಿ ಮಾತಿನಿಂದಲೇ ತೊಂದರೆ ಬರುತ್ತೆ. ಇಲ್ಲಿ ನೀವು ಒಂದೊಂದು ಮಾತುಗಳು ಈ ಮಿಥುನ ರಾಶಿಯವರು ಈ ಕಾಲದಲ್ಲಿ ಜನವರಿ 4ರಿಂದ 24 ಮಾತಿನ ಬಗ್ಗೆ ಎಚ್ಚರಬೇಕು. ಒಂದೊಂದು ಮಾತಿನಿಂದ ಜಗಳ, ಕಲಹಗಳಾಗ್ತವೆ. ಗಂಡ ಹೆಂಡತಿಯರಿರ್ಬೋದು, ಅಥವಾ ತಂದೆ ಮಕ್ಕಳಿರ್ಬೋದು, ಅಥವಾ ಅತ್ತೆ ಸೊಸೆ ಇರ್ಬೋದು, ಯಾರು ಇರ್ಬೋದು, ಮನೆಯಲ್ಲಿರುವಂಥ ಸದಸ್ಯರಲ್ಲಿ ಮಾತಿನ ಚಕಮಕಿ. ಜೊತೆಗೆ ವೃತ್ತಿ ಅಥವಾ ಉದ್ಯೋಗ ಜಾಗದಲ್ಲಿ ಸಹ ಮೇಲಾಧಿಕಾರಿಗಳ ಜೊತೆಗಿರ್ಬೋದು, ಸಹೋದ್ಯೋಗಿಗಳ ಜೊತೆಗಿರ್ಬೋದು, ಜೂನಿಯರ್ಗಳ ಜೊತೆ ಇರ್ಬೋದು, ಎಲ್ಲರೂ ಮಾತಿನ ವಿಚಾರವಾಗಿ ಸ್ವಲ್ಪ ಜಗಳಗಳು ಆಗ್ತವೆ. ಜೊತೆಗೆ ಈ ಪರಸ್ಪರರಲ್ಲಿ ಅನುಮಾನದ ಅಥವಾ ಸಂಶಯದ ಭೂತಗಳು ಬರ್ತವೆ. ಅಥವಾ ಅದು ಮಾತಿನಿಂದ ನೀವು ಸಂಶಯದ ಮೇಲೆ ಅವರ ಮೇಲೆ ಏನಾದ್ರು ನೀವು ಆಪಾದನೆ ಮಾಡೋದಾಗಲಿ ಆರೋಪ ಮಾಡೋದಾಗಲಿ ಮಾಡ್ತೀರಾ. ಅದರಲ್ಲಿ ಅದು ಸಹ ಈಗ ನಿಮಗೆ ತೊಂದರೆ ಮಾಡುತ್ತೆ. ಅದರಿಂದಾಗಿ ನಿಮಗೇನೆ ತೊಂದರೆ ಆಗುತ್ತೆ. ಹಾಗಾಗಿ ಅಂಥ ಅನುಮಾನ, ಸಂಶಯದಿಂದ ಯಾರ ಮೇಲೆ ನೀವು ದೂರನ್ನು ಮಾಡೋದಾಗಲಿ, ಕಂಪ್ಲೇಂಟ್ ಮಾಡೋದಾಗಲಿ, ಅಥವಾ ಅವರ ಜೊತೆಗೆ ನೀವು ವಾದಕ್ಕೆ ಇಳಿದಾಗಲಿ ಮಾಡೋದು ಒಳ್ಳೆಯದಲ್ಲ. ಜೊತೆಗೆ ಈ ಕಾಲದಲ್ಲಿ ಎಲ್ಲ ವಿರುದ್ಧವಾದ ಪರಿಣಾಮಗಳು, ಅಂದರೆ ನಿಮ್ಮ ಒಂದು ಏನೇನು ಕೆಲಸ ಮಾಡಲಿಕ್ಕೆ ಹೋಗ್ತಾರೋ ಅದರ ವಿರುದ್ಧವಾದ ಪರಿಣಾಮ. ಅಂದರೆ ಒಳ್ಳೆಯದಂತ ನೀವು ಮಾಡಲಿಕ್ಕೆ ಹೋದರೆ ಅದರಲ್ಲಿ ಏನಾದ್ರು ನಿಮಗೆ ಕೆಟ್ಟದಾಗೋದಾಗಲಿ, ಅಥವಾ ಲಾಭ ಬರುತ್ತೆ ಅಂತ ಏನಾದ್ರು ಹೂಡಿಕೆ ಮಾಡಿದರೆ ಅದ್ರ ಲಾಭದ ಬದಲು ನಷ್ಟ ಆಗುವಂಥದ್ದಾಗಲಿ, ಇಂಥ ವಿರುದ್ಧವಾದ ಘಟನೆಗಳು ಜರುಗುತ್ತೆ. ಆರೋಗ್ಯವು ಸಹ ಹಾಗೆ ಸಣ್ಣ ಪುಟ್ಟ ಏರುಪೇರುಗಳು ಬರ್ಬೋದು. ಸ್ಕಿನ್ ರ್ಯಾಷಸ್ಗಳು ಬರುವಂಥದ್ದು, ಅಥವಾ ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಏನಾದ್ರು ಸಣ್ಣ ಪುಟ್ಟ ನೋವು, ತೊಡಕುಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ನೀವು ವಿಶೇಷವಾಗಿ ಕೌಟುಂಬಿಕ ವಿಚಾರದಲ್ಲೂ, ಸಂಸಾರ ವಿಚಾರದಲ್ಲೂ ಎಚ್ಚರಿಕೆ ಹೆಜ್ಜಬೇಕು. ಜೊತೆಗೆ ಮಾತಿನಲ್ಲಿ ಎಚ್ಚರಿಕೆ ಹೆಜ್ಜಬೇಕು. ಆರೋಗ್ಯದ ವಿಚಾರ ಸ್ವಲ್ಪ ಗಮನ ಬೇಕು. ಜೊತೆಗೆ ಯಾವುದೇ ರೀತಿಯ
ಈ ಭ್ರಷ್ಟಾಚಾರ, ಅನೈತಿಕ ವಿಚಾರ, ಆ ಜೊತೆಗೆ ಇನ್ನಿತರ ಅದೇ ಕಾನೂನು ವಿರೋಧಿಸುವಂಥ ಕೆಲಸ ಇತ್ಯಾದಿಗಳ ಕೈ ಹಾಕಿದರೆ ನಿಮಗೆ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ತನೋಬನ, ಧನ ಹಾಗೂ ನಡವಳಿಕೆ, ಬಾಂಧವ್ಯ ಎಲ್ಲವನ್ನು ನೀವು ಎಚ್ಚರದಿಂದ ಕಾಪಾಡಿಕೊಳ್ಬೇಕು ಮಿಥುನ ರಾಶಿಯವರು. ಇನ್ನು ಕೊನೆಗೆ ಹೇಳತಕ್ಕಂತಹ ಬುಧನಿಗೆ ಸಂಬಂಧಿತವಾದ ಶ್ಲೋಕ, ಸ್ತುತಿ, ದೇವತಾ ಪ್ರಾರ್ಥನೆ ಇತ್ಯಾದಿಗಳನ್ನು ಮಾಡಬೇಕಾಗುತ್ತೆ ಮಿಥುನ ರಾಶಿಯವರು. ಮುಂದೆ ಕರ್ಕಾಟಕ ಅಥವಾ ಕಟಕ ರಾಶಿ. ಕಟಕ ರಾಶಿಗೆ ನಿಮ್ಮ ರಾಶಿಯಿಂದ ಷಷ್ಠ ಅಥವಾ 6ನೇ ಸ್ಥಾನದಲ್ಲಿ ಬುಧನ ಪರಿವರ್ತನೆ ಆಗುವಂಥದ್ದು. ಆತನು ನಿಮಗೆ ತೃತೀಯ ಸ್ಥಾನಾಧಿಪತಿನೂ ಜೊತೆಗೆ ವ್ಯಯಾಧಿಪತಿನೂ ಬುಧನು ಆಗಿದ್ದಾನೆ. ಇಲ್ಲಿ ನಿಮಗೆ ಈ ಬಾರಿ ಬುಧನ ಒಂದು ಚಲನೆ ವಿಶೇಷವಾಗಿ ಉತ್ತಮ ಫಲವನ್ನು ಕೊಡ್ತಾ ಇರುತ್ತೆ. ವಸ್ತ್ರಾಭರಣಗಳನ್ನು ಕೊಳ್ಳುವಂಥ ಯೋಗ, ಜೊತೆಗೆ ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ವಿವಾಹ ಫಿಕ್ಸ್ ಆಗದವರಿಗೆ ವಿವಾಹ ಫಿಕ್ಸ್ ಆಗುವಂಥ ಅವಕಾಶ, ಉದ್ಯೋಗ ರೈತರಿಗೆ ಉದ್ಯೋಗ ಸಿಗುವಂಥ ಅವಕಾಶ, ರಾಜಕೀಯ ಅಥವಾ ಸರ್ಕಾರಿ ಮೂಲದ ಕೆಲಸ ಕಾರ್ಯಗಳು ಜಯ ಆಗುವಂಥದ್ದು, ರಾಜಕಾರಣಿಗಳಿಗೆ ಅವರ ಒಂದು ಏನಾದರೂ ಒಂದು ಕೆಲಸ ಕಾರ್ಯಗಳು ತುಂಬ ಒಂದು ಸಲೀಸಾಗಿ ಅವರಿಗೆ ಅದರಲ್ಲಿ ಯಶಸ್ಸು ಜಯ ಸಿಗುವಂಥದ್ದು. ಇನ್ನು ಹಿಂದೆ ನಿಮ್ಮಿಂದ ಅಂತರ ಕಾಯ್ಕೊಂಡರು, ಹಿಂದೆ ನಿಮಗೆ ಶತ್ರುಗಳಾಗಿದ್ದರು, ಹಿಂದೆ ನಿಮಗೆ ವಿರೋಧಿಸುವರು ಈಗ ನಿಮ್ಮ ಜೊತೆಗೆ ಸೇರ್ತಾರೆ, ನಿಮಗೆ ಮಿತ್ರರಾಗ್ತಾರೆ. ಅನೇಕ ರೀತಿಯ ಬಾಂಧವ್ಯ ವೃದ್ಧಿಯಾಗುತ್ತೆ. ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಯಾತ್ರಾ ಸ್ಥಳ, ಪ್ರವಾಸಿ ಕ್ಷೇತ್ರಗಳ ಸಂದರ್ಶನ ಮಾಡುವಂಥ ಅವಕಾಶ, ಜೊತೆಗೆ ಬೇರೆ ಬೇರೆ ರೀತಿಯ ಹಣವನ್ನು ಹೂಡಿಕೆ ಇನ್ವೆಸ್ಟ್ ಮಾಡುವಂಥ ಅವಕಾಶ ಎಲ್ಲ ಬರುತ್ತೆ. ಮನೆಯಲ್ಲಿ ಶುಭ ಸಮಾರಂಭಗಳಿಗೆ ವಿಶೇಷವಾದ ವಸ್ತ್ರ, ಅಲಂಕಾರ, ಆಭರಣಗಳನ್ನು ಕೊಳ್ಳುವಂಥ ಅವಕಾಶ ಸಹ ಬರುತ್ತೆ. ಹಾಗಾಗಿ ಕಟಕ ರಾಶಿಯವರಿಗೆ ಈ ಬಾರಿ ಬುಧನು ಅತ್ಯುತ್ತಮ ಫಲವನ್ನು ಕೊಡಲಿದ್ದಾನೆ. ಹಾಗಾಗಿ ನಿಮ್ಮ ಅನೇಕ ಇಷ್ಟಾರ್ಥಗಳು ಈಗ ಬೇಡಿಕೆಗಳು ಪೂರೈಕೆ ಆಗ್ತವೆ. ಉದ್ಯೋಗಿಗಳಿಗೆ, ವ್ಯಾಪಾರಿಗಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಅಥವಾ ಇನ್ನಿತರ ಸ್ತ್ರೀಯರು, ಮಹಿಳೆಯರು, ಗಣರಿಗೆ ಸಹ ಎಲ್ಲರೂ ಶುಭವನ್ನು, ಸುಖವನ್ನು ಕೊಡುವಂಥ ಜನವರಿ 4ರಿಂದ 24ರವರೆಗೆ 20 ದಿನಗಳ ಅವಧಿಯನ್ನು ಎಲ್ಲ ಕಟಕ ರಾಶಿಯವರು ಸದುಪಯೋಗ ಪಡಿಸಿಕೊಳ್ಳಿ. ಆಸಕ್ತಿ ಉಳ್ಳವರು ಕೊನೆಗೆ ಹೇಳತಕ್ಕಂಥ ಪ್ರಾರ್ಥನೆ ಶ್ಲೋಕವನ್ನು ಸಹ ಹೇಳ್ಬೋದಾಗಿದೆ. ಮುಂದೆ ಸಿಂಹರಾಶಿ. ಸಿಂಹರಾಶಿಗೆ ಈ ಬಾರಿ ಪಂಚಮದಲ್ಲಿ ಆಗುವಂಥ ಬುಧನ ಪರಿವರ್ತನೆ. ಪಂಚಮದಲ್ಲಿ ಬುಧನು ವಿಪರೀತ ಫಲವನ್ನು ಕೊಡ್ತಾನೆ, ಅಂದರೆ ವಿರುದ್ಧ ಫಲವನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮಗೆ ಲಾಭಾಧಿಪತಿನೂ ಜೊತೆಗೆ ಧನಾಧಿಪತಿನೂ ಆಗಿದ್ದಾನೆ. ಆದರೆ ಈ ಬಾರಿ ಆತನ ನಿಮಗೆ ಲಾಭ ಆಗಲಿ ಧನ ಆಗಲಿ ಅಷ್ಟೇನೋ ಸಿಗುವಂಥ ಸಾಧ್ಯತೆ ಬುಧನಿಂದ ಬರ್ತಾ ಇಲ್ಲ. ಅಂದರೆ ಬೇರೆ ಗ್ರಹಗಳಿಂದ ಸಿಗುವಂಥದ್ದಿದ್ದರೆ ಖಂಡಿತ ಸಿಕ್ಕೇ ಸಿಗುತ್ತೆ, ಆ ಬಗ್ಗೆ ಯಾರು ಆತಂಕ ಪಡಬೇಡಿ. ಇನ್ನು ನಿಮಗೆ ಈ ಕಾಲದಲ್ಲಿ ಸ್ವಲ್ಪ ಮನೆಯಲ್ಲಿ ಮಾತಿನ ಕಲಹ ಆಗುತ್ತೆ, ವಿಶೇಷವಾಗಿ ಕಿರಿಯ ವ್ಯಕ್ತಿಗಳಲ್ಲಿ, ತಂದೆ ಮಕ್ಕಳ ಮಧ್ಯೆ, ತಾಯಿ ಮಕ್ಕಳ ಮಧ್ಯೆ ಅಥವಾ ಇನ್ನಿತರ ತಮ್ಮನೋ ತಂಗಿನೋ ಇರ್ಬೋದು, ಯಾರು ಇರ್ಬೋದು. ಹಾಗಾಗಿ ಕಿರಿಯ ವ್ಯಕ್ತಿಗಳ ಜೊತೆಗೆ ಮಾತಿನ ಕಲಹಗಳಾಗುವಂಥದ್ದು. ಇನ್ನು ನಿಮ್ಮಲ್ಲಿ ಈಗ ವಿರುದ್ಧವಾದ ಚಿಂತನೆಗಳು ಬರುತ್ತಂದರೆ ದೇವರ ಒಂದು ವಿರುದ್ಧವಾದ ಚಿಂತನೆ ಬರೋದಾಗಲಿ, ನಾಸ್ತಿಕತೆ ಭಾವನೆ ಬರೋದಾಗಲಿ ಅಥವಾ ಇನ್ನಿತರ ಜೊತೆಗೆ ನೀವು ಆ ಜಗಳವನ್ನು ಕಾಯುವಂಥ ಬುದ್ಧಿ ಎಲ್ಲ ಬರುತ್ತೆ. ಸುಮ್ಮನೆ ಸಣ್ಣ ಪುಟ್ಟ ವಿಚಾರಕ್ಕೂ ಕ್ರೋಧ ಅಥವಾ ಸಿಟ್ಟು ಹೆಚ್ಚಳಾಗುತ್ತೆ. ಜೊತೆಗೆ ಈ ಕಾಲದಲ್ಲಿ ನಿಮಗೆ ಈ ದುಷ್ಟ ಮಿತ್ರರ, ದುಶ್ಚಟ ಉಳ್ಳವರ, ಅದು ದುರ್ಬುದ್ಧಿ ಉಳ್ಳಂಥರ ಸಹವಾಸ ಅಂತ ಫ್ರೆಂಡ್ಶಿಪ್ಗಳಾಗುವಂಥದ್ದು ಅಥವಾ ಅಂಥವರ ಒಂದು ಮಾತು ಕೇಳಿ ನೀವು ಕೆಟ್ಟ ದಾರಿಗೆ ಇಳಿಯುವಂಥದ್ದೆಲ್ಲ ಆಗುತ್ತೆ. ಹಾಗಾಗಿ ಈ ಕಾಲದಲ್ಲಿ ಸಿಂಹರಾಶಿಯವರು ಮಾತು, ನಡವಳಿಕೆ ಜೊತೆಗೆ ನಿಮ್ಮ ಒಂದು ಸಿಟ್ಟನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು. ಜೊತೆಗೆ ಯಾವುದೇ ರೀತಿಯ ಅಪರಿಚಿತ ಅಥವಾ ದುಷ್ಪ್ರೇರಣೆ ಕೊಡುವಂತಹ ವ್ಯಕ್ತಿಗಳ ಜೊತೆಗೆ ಕೈ ಜೋಡಿಸದೆ ಅಂತಹ ಕೆಲ ನೀಚ ಕೃತ್ಯಗಳಿಗೆಲ್ಲ ಕೈ ಹಾಕದೆ ನೀವು ಸ್ವಲ್ಪ ಎಚ್ಚರಿಕೆ ಇರಬೇಕು. ಇನ್ನು ಸರ್ಕಾರದಲ್ಲಿ ಉದ್ಯೋಗದಲ್ಲಿ ಇರುವಂಥವ್ರು ಅಥವಾ ಸರ್ಕಾರಿ ಅಧಿಕಾರಿಗಳಿಗೆ ಅವರ ವಿರುದ್ಧ ಭ್ರಷ್ಟಾಚಾರದ ಆರೋಪ, ಲಂಚದ ಆರೋಪ ಎಲ್ಲ ಬಂದು ಅವರ ಮೇಲೆ ಕಾನೂನು ಕ್ರಮ ಎಲ್ಲ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ಬಗ್ಗೆ ಎಚ್ಚರಿಸಬೇಕು. ರಾಜಕಾರಣಿಗಳಿಗೆ ಸಹ ಅವರ ಮೇಲೆ ಏನಾದರೂ ಒಂದು ಗಂಭೀರವಾದ ಆರೋಪಗಳು, ಅದು ದೂರುಗಳು ದಾಖಲಾಗುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ಸಿಂಹರಾಶಿಯವರಿಗೆ ಬುಧನಿಂದ ಆಗೋದು ಅಡ್ಡ ಪರಿಣಾಮ ಸ್ವಲ್ಪ ಜಾಸ್ತಿ ಇರುತ್ತೆ. ನೀವೆಲ್ಲ ವಿಚಾರಕ್ಕೆ ಎಚ್ಚರಿಸಬೇಕು. ತನ್ನ ಮನ, ಧನ, ಮಾತು, ನಡವಳಿಕೆ ಜೊತೆಗೆ ನಿಮ್ಮ ಸಾಮಾಜಿಕ ಬಾಧ್ಯತೆ ಅಂದರೆ ಸೋಷಿಯಲ್ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ಅದರ ಬಗ್ಗೆ ಸಹ ಅದನ್ನು ಸ್ವಲ್ಪ ಗಮನವನ್ನು ವಹಿಸ್ಕೋಬೇಕಾಗತ್ತೆ. ಹಾಗಾಗಿ ಈ ಕಾಲದಲ್ಲಿ ನೀವು ಕೊನೆಗೆ ಹೇಳುವಂಥ ಈ ಬುಧನ ಶ್ಲೋಕ ಪ್ರಾರ್ಥನೆ ಮತ್ತು ದೇವತಾ ಶ್ಲೋಕಗಳನ್ನು ಅಥವಾ ಇನ್ನಿತರ ಪರಿಹಾರ ಮಾರ್ಗಗಳನ್ನು ಮಾಡಬೇಕಾಗುತ್ತೆ ಸಿಂಹರಾಶಿಯವರು. ಬಳಿಕ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಈ ಬುಧನ ಈ ಬಾರಿಯ ಚಲನೆ ಚತುರ್ಥ ನಿಮ್ಮ ರಾಶಿಯಿಂದ 4ನೇ ರಾಶಿಯಲ್ಲಿ ಆಗುವಂಥದ್ದು ಬಹಳ ಉತ್ತಮ ಫಲವನ್ನು ಕೊಡುವಂಥ ಉತ್ತಮ ಅವಕಾಶ ಇದೆ. ಈ ಬುಧನು ನಿಮ್ಮ ಜನ್ಮ ರಾಶಿಯಾಧಿಪತಿನೂ ಆಗಿದ್ದಾನೆ, ಆತನು ನಿಮಗೆ ಕರ್ಮ ರಾಶಿಯಾಧಿಪತಿನೂ ಆತನೇ ಆಗಿದ್ದಾನೆ. ಹಾಗಾಗಿ ಇಲ್ಲಿ ನಿಮಗೆ ಅನೇಕ ರೀತಿಯ ಉತ್ತಮ ಫಲಗಳನ್ನು ಬುಧನ ಈ ಬಾರಿ ಕೊಡಲಿದ್ದಾನೆ. ನಿಮ್ಮ ರಾಶಿಯಾಧಿಪತಿಯಾದ ಬುಧನಿಂದ ನಿಮಗೆ ಆರ್ಥಿಕವಾದ ಸುಖ, ಸಾಂಸಾರಿಕವಾದ ಸುಖ, ಹಣಕಾಸಿನ ಹರಿವು ಚೆನ್ನಾಗಾಗುವಂಥದ್ದು, ಮಿತ್ರರಿಗೂ ಈಗ ನಿಮ್ಮಷ್ಟು ಉತ್ತಮವಾದ ಫಲಗಳನ್ನು ಕೊಡುವಂಥದ್ದು. ಹಿಂದೆ ಶತ್ರುಗಳಾಗಿದ್ದರು ಅಥವಾ ಹಿಂದೆ ನಿಮ್ಮನ್ನು ವಿರೋಧಿಸುವಂಥ ವ್ಯಕ್ತಿಗಳು ಸಹ ನಿಮ್ಮ ಜೊತೆ ಸೇರುವಂಥದ್ದು. ಜೊತೆಗೆ ಈ ಕೌಟುಂಬಿಕವಾಗಿ ಆರ್ಥಿಕವಾದ ಪ್ರಯೋಜನಗಳಿರ್ಬೋದು ಅಥವಾ ಈ ಪಿತ್ರಾರ್ಜಿತ ಆಸ್ತಿನೋ ಕೌಟುಂಬಿಕ ಆಸ್ತಿಗೂ ಅದರ ಒಂದು ಭಾಗವ ಪಾಲುಗಳು ನಿಮಗೆ ಸಿಗುವಂಥದ್ದು. ಜೊತೆಗೆ ಬಹಳ ಕಾಲದಿಂದ ಇದ್ದಂತಹ ಯಾವುದೇ ವಾದ ವಿವಾದ, ಕೋರ್ಟ್ ಕೇಸ್ಗಳೆಲ್ಲ ಅದು ಇತ್ಯರ್ಥವಾಗಿ ನಿಮಗೆ ಅದರಲ್ಲಿ ಜಯ ಆಗುವಂಥದ್ದು. ಈ ರೀತಿ ಅನೇಕ ಉತ್ತಮ ಫಲಗಳಿವೆ. ಇನ್ನು ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಅವರವರ ಒಂದು ಸಾಧನೆಗೆ, ಪ್ರತಿಭೆಗೆ ಪುರಸ್ಕಾರ ಬರುವಂಥದ್ದು. ಜೊತೆಗೆ ನೀವು ಮಾಡುವಂಥ ಯಾವುದೇ ಸಾಧನೆ, ಪ್ರತಿಭೆಗೆ ಪ್ರಶಸ್ತಿ, ಬಹುಮಾನ, ಪುರಸ್ಕಾರಗಳು ಬರೋದಾಗಲಿ, ಅದರ ಜೊತೆಗೆ ವಿದೇಶದ ಮೂಲದ ಸಂಸ್ಥೆಗಳಿಗೆ ನಿಮಗೆ ಉದ್ಯೋಗ ಅವಕಾಶ ಆಗಲಿ, ವಿದೇಶಕ್ಕೆ ಪ್ರಯಾಣ ಮಾಡುವಂಥ ಅವಕಾಶ ಆಗಲಿ ಅಥವಾ ವಿದೇಶದಲ್ಲಿ ವಿದ್ಯೆಯನ್ನು ಮುಂದುವರಿಸುವಂಥ ಅವಕಾಶ ಆಗಲಿ, ಈ ರೀತಿ ಅನೇಕ ಅವಕಾಶಗಳು ಕನ್ಯಾ ರಾಶಿಯವರಿಗೆ ಒದಗಿ ಬರುತ್ತೆ. ಇನ್ನು ವ್ಯಾಪಾರ, ಉದ್ಯಮ, ಇಂಡಸ್ಟ್ರಿ ನಡೆಸೋರಿಗೆ ಸಹ ಅವರ ವ್ಯಾಪಾರ ಉದ್ಯಮದಲ್ಲಿ ಅನಿರೀಕ್ಷಿತ ಲಾಭ ಜೊತೆಗೆ ಹೆಚ್ಚಿನ ಲಾಭಗಳು, ಆದಾಯಗಳು ಬರ್ತವೆ. ಸಾಲಗಳಿದ್ದರೆ ಸಾಲಗಳನ್ನು ತೀರಿಸುವಂಥ ಅವಕಾಶ ಬುಧನ ನಿಮಗೆ ಈ ಬಾರಿ ಮಾಡಿಕೊಳ್ಳಿದ್ದಾನೆ. ಹಾಗಾಗಿ ಈ ಬಾರಿ ಬುಧನ ಒಂದು ವಿಶೇಷ ಆಶೀರ್ವಾದ ಕನ್ಯಾ ರಾಶಿಯವರ ಮೇಲೆ ಇರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಆಸಕ್ತಿ ಉಳ್ಳವರು ಕೊನೆಗೆ ಹೇಳ್ತಕ್ಕಂಥ ಬುಧನಿಗೆ ಸಂಬಂಧಿತ ದೇವತಾ ಶ್ಲೋಕ ಪ್ರಾರ್ಥನೆಗಳನ್ನು ಮಾಡ್ಬೋದಾಗಿದೆ. ಮುಂದೆ ತುಲಾರಾಶಿ.
ತುಲಾರಾಶಿಗೆ ನಿಮ್ಮ ರಾಶಿಯಿಂದ ತೃತೀಯ ಅಥವಾ 3ನೇ ಸ್ಥಾನದಲ್ಲಿ ಆಗುವಂಥ ಬುಧನ ಪರಿವರ್ತನೆ ಈ ಬಾರಿ ನಿಮಗೆ ಅಷ್ಟೇನು ಉತ್ತಮವಾಗಿ ಫಲವನ್ನು ಕೊಡ್ತಾ ಇಲ್ಲ. ಆದರೆ ಇತರ ಗ್ರಹಗಳಾದ ನಿಮ್ಮ ರಾಶಿಯ ಜೊತೆ ಶುಕ್ರ ಅಥವಾ ಇತರ ಗ್ರಹಗಳ ಲಾಭ ನಿಮಗೆ ಖಂಡಿತ ಇದ್ದಿರುತ್ತೆ. ಇಲ್ಲಿ ಬುಧನ ಒಂದೇ ವಿಚಾರವನ್ನು ಗಮನಿಸಿದಾಗ ಬುಧನಿಂದಾಗಿ ನಿಮಗೆ ಅಷ್ಟೇನು ಉತ್ತಮ ಪರಿಣಾಮಗಳು ಬರೋದಿಲ್ಲ ಅಂತ ಅದರ ಅರ್ಥ. ಅಲ್ಲಿ ನಿಮಗೆ ಈ ಕಾಲದಲ್ಲಿ ಶತ್ರು ಪೀಡೆ ಹೆಚ್ಚಳಾಗುತ್ತೆ. ಅನೇಕ ಬಾರಿ ನಿಮಗೆ ಅವಮಾನಕರ ಘಟನೆ ಆಗ್ಬೋದು. ಉದ್ಯೋಗ ಸ್ಥಳದಲ್ಲೋ ವ್ಯಾಪಾರ ಸ್ಥಳದಲ್ಲೋ ಅಥವಾ ನಿಮ್ಮ ಒಂದೇನು ಪ್ರಯಾಣ ಕಾಲದಲ್ಲೋ ಅಲ್ಲಿ ಇತರ ಜೊತೆಗೆ ವಾಗ್ವಾದ ಕಾಲಗಳಾಗಲಿ ಅಲ್ಲಿ ನಿಮಗೆ ಅವಮಾನಕರ ಘಟನೆ ಆಗುತ್ತೆ. ಅಥವಾ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟ ಯಾವುದೇ ನೀವು ಒಂದು ಆಶ್ವಾಸನೆ ಭರವಸೆ ಮಾತನ್ನು ಕೊಟ್ಟಿದ್ರೆ ಆ ಮಾತನ್ನು ನಿಮಗೆ ನಡೆಸ್ಕೊಡ್ಲಿಕ್ಕೆ ಆಗೋದಿಲ್ಲ. ಅದರಿಂದಲೂ ನೀವು ಅವಮಾನಕ್ಕೆ ಅವಹೇಳನಕ್ಕೆ ಗುರಿಯಾಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಈ ಕಾಲದಲ್ಲಿ ನಿಮಗೆ ಮಿತ್ರರೇ ಶತ್ರುಗಳಾಗ್ಬೋದು ಅಥವಾ ನಿಮ್ಮನ್ನೇ ಇಷ್ಟು ದಿನ ನಿಮ್ಮಲ್ಲಿ ಚೆನ್ನಾಗಿ ನಿಮ್ಮಲ್ಲಿ ಬಾಂಧವ್ಯ ಇಟ್ಟುಕೊಂಡ್ರೆ ನಿಮಗೆ ವಿರುದ್ಧವಾಗಿ ನಡೆಯುವಂಥದ್ದು ಇವೆಲ್ಲ ಘಟನೆ ಆಗುತ್ತೆ. ಹಾಗಾಗಿ ನಿಮಗೆ ಶತ್ರು ಪೀಡೆ ಶತ್ರು ಭಯ ಜೊತೆಗೆ ಮನಸ್ಸಿಗೆ ಆತಂಕ ಎಲ್ಲ ಇರುತ್ತೆ. ಜೊತೆಗೆ ಈ ಅವಮಾನಕರ ಘಟನೆಗಳು ಅಲ್ಲಲ್ಲಿ ಜರುಗುವಂಥ ಸಾಧ್ಯತೆ ಇರುತ್ತೆ. ಆರ್ಥಿಕವಾಗಿ ಸ್ವಲ್ಪ ಸ್ಲೋನೆಸ್ ಅಥವಾ ಹಿನ್ನಡೆ ಆಗ್ಬೋದು. ಬರಬೇಕಾದ ಹಣಗಳೆಲ್ಲ ಸ್ವಲ್ಪ ಬಾರದಿರುವಂಥದ್ದು ಅಥವಾ ಸಮಯಕ್ಕೆ ಸರಿಯಾಗಿ ನಿಮಗೆ ಹಣಕಾಸು ಕೈಗೆ ಇರುವಂಥದ್ದು ಇತ್ಯಾದಿ ಘಟನೆಗಳು ಆಗ್ಬೋದು. ಹಾಗಾಗಿ ಆರೋಗ್ಯ ಹಾಗೂ ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಅಂದ್ರಲ್ಲ, ಆದರೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟು ಆರ್ಥಿಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟು ಜೊತೆಗೆ ಬಾಂಧವ್ಯಕ್ಕೆ ಸಂಬಂಧಪಟ್ಟು ಸ್ವಲ್ಪ ವ್ಯತ್ಯಾಸಗಳು ಈ ಬುಧನಿಂದಾಗಿ ಬರ್ಬೋದಾಗಿದೆ ತುಲಾರಾಶಿಯವರಿಗೆ. ಈ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಕೊನೆಗೆ ಹೇಳುವಂತಹ ಈ ಬುಧನಿಗೆ ಸಂಬಂಧಿತ ದೇವತಾ ಶ್ಲೋಕ ಪ್ರಾರ್ಥನೆ ಇತ್ಯಾದಿಗಳನ್ನು ಪರಿಹಾರಗಳನ್ನು ಮಾಡಬೇಕಾಗುತ್ತೆ ತುಲಾರಾಶಿಯವರು. ಮುಂದೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ನಿಮ್ಮ ರಾಶಿಯಿಂದ 2ನೇ ಮನೆ ಅಂದರೆ ಧನಸ್ಥಾನದಲ್ಲಿ ಆಗುವಂಥ ಬುಧನ ಪರಿವರ್ತನೆ ನಿಮಗೆ ಲಾಭದಾಯಕವಾಗಿ ಸುಖದಾಯಕವಾಗಿರುತ್ತೆ. ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ವ್ಯಾಪಾರ ವೃತ್ತಿ ಉದ್ಯೋಗದವರೆಗೆ ಅತ್ಯಂತ ಉನ್ನತ ಫಲಗಳಿವೆ. ಇನ್ನು ಇಂಡಸ್ಟ್ರಿ ಕೈಗಾರಿಕೆ ಅಥವಾ ಹೈನುಗಾರಿಕೆ ತೋಟಗಾರಿಕೆ ಕೃಷಿ ಚಟುವಟಿಕೆ ಮಾಡೋರಿಗೂ ಅವರ ಒಂದು ಚಟುವಟಿಕೆಯಲ್ಲಿ ಹೆಚ್ಚಿನ ಲಾಭ ಆದಾಯ ಬರುತ್ತೆ. ಜೊತೆಗೆ ಬಹಳ ಕಾಲದಿಂದ ನೀವು ಕಂಡುಕೊಂಡ ಕನಸುಗಳು ನನಸಾಗೋದಾಗಲಿ, ಯಂತ್ರ ವಾಹನ ಉಪಕರಣಗಳನ್ನು ಕೊಳ್ಳುವಂಥ ಅವಕಾಶ ಆಗಲಿ, ಜೊತೆಗೆ ನಿಮ್ಮ ಒಂದು ಏನಾದರೂ ಹಣವನ್ನು ಹೂಡಿಕೆ ಮಾಡಿ ಅದರಿಂದ ಪ್ರತಿಫಲ ಪಡೆಯುವಂಥ ಕನಸು ಎಲ್ಲ ನನಸಾಗಲಿದೆ. ಇನ್ನು ವಿದ್ಯಾರ್ಥಿ ಯುವ ವರ್ಗದವರಿಗೆ ಸಾಧಕರಿಗೆ ಅವರವರೊಂದು ಸಾಧನೆಗೆ ಪ್ರತಿಭೆಗೆ ಉತ್ತಮ ಅವಕಾಶ ಪುರಸ್ಕಾರಗಳು ಬರಲಿವೆ. ವ್ಯಾಪಾರದವರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ, ಉದ್ಯಮಿಗಳಿಗೆ ಪ್ರಗತಿ, ಮಹಿಳೆಯರು ಗೃಹಿಣಿಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ. ಇನ್ನು ಸರ್ಕಾರದ ಉದ್ಯೋಗಿಗಳಿಗೆ ಅಥವಾ ಇನ್ನಿತರ ಉದ್ಯೋಗಿಗಳಿಗೆ ಸಹ ಉದ್ಯೋಗದಲ್ಲಿ ಹೆಚ್ಚಿನ ಒಂದು ಬಡ್ತಿ, ಪ್ರಮೋಷನ್, ಇನ್ಕ್ರಿಮೆಂಟ್ ಇತ್ಯಾದಿ ಸಿಗ್ಬೋದು. ಉದ್ಯೋಗ ರಹಿತರಿಗೆ ಉದ್ಯೋಗದ ಅವಕಾಶಗಳು ಸಿಗುತ್ತದೆ. ಜೊತೆಗೆ ಇನ್ನು ರಾಜಕೀಯ ಸರ್ಕಾರದಲ್ಲಿ ರಂಗದಲ್ಲಿರುವಂಥ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೂ ಸಹ ಅನೇಕ ರೀತಿಯ ಲಾಭ ಆದಾಯ ಸಿಗುವಂಥ ಪ್ರಮೇಯಗಳು. ಜೊತೆಗೆ ನಿಮ್ಮ ಒಂದು ಪ್ರಸಿದ್ಧಿ ಹೆಚ್ಚಳ ಆಗುವಂಥದ್ದು. ಸೋಷಿಯಲ್ ಮೀಡಿಯಾ ಅಥವಾ ಇನ್ನಿತರ ಯಾವುದೇ ಸಾಮಾಜಿಕ ಜಾಲತಾಣ, ಇನ್ನು TV ಸಿನಿಮಾ ಮಾಧ್ಯಮ ರಂಗದಲ್ಲಿ ಕೆಲಸ ಮಾಡೋರಿಗೂ ಅನೇಕ ಹೊಸ ಅವಕಾಶಗಳು ಈ ಕಾಲದಲ್ಲಿ ಬರ್ತವೆ. ಹಾಗಾಗಿ ಈ ವೃಶ್ಚಿಕ ರಾಶಿಯವರಿಗೆ ಬುಧನ ಅನುಗ್ರಹ ಬಹಳ ಉತ್ತಮ ಫಲವನ್ನು, ಲಾಭವನ್ನು, ಸುಖವನ್ನು, ಜಯವನ್ನು, ಯಶಸ್ಸನ್ನು ಕೊಡ್ತಾ ಇದೆ. ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಈ ಒಂದು ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಸ್ತೋತ್ರ, ಸ್ತುತಿ, ಶ್ಲೋಕ, ಪರಿಹಾರ ಮಾರ್ಗಗಳನ್ನು ನೀವು ಹೇಳ್ಬೋದಾಗಿದೆ ವೃಶ್ಚಿಕ ರಾಶಿಯವರು. ಮುಂದೆ ಧನುಸ್ಸು ರಾಶಿ. ಧನುಸ್ಸು ರಾಶಿಗೆ ನಿಮ್ಮ ಜನ್ಮರಾಶಿಯಲ್ಲೇ ಬುಧನ ಈಗ ಆಗಮನ ಆಗುತ್ತೆ. ಜನ್ಮರಾಶಿಯಲ್ಲಿ ಬಂದಾಗ ಬುಧನಿಂದ ನಾವು ಎಷ್ಟು ಉತ್ತಮ ಫಲವನ್ನು ನಿರೀಕ್ಷೆ ಮಾಡುವ ಸಾಧ್ಯತೆ ಇರಲ್ಲ. ಜನ್ಮರಾಶಿಯಲ್ಲಿ ಬುಧನು ವಿರುದ್ಧ ಫಲವನ್ನು ಕೊಡ್ತಾನೆ. ಅಂದರೆ ಯಾರಿಗೆ ಜನ್ಮದಲ್ಲಿ ಯಾವ ರೀತಿ ಗುರು ಆಗಲಿ, ಜನ್ಮದಲ್ಲಿ ಶನಿ ಆಗಲಿ ಅಥವಾ ಜನ್ಮದಲ್ಲಿ ಬಂದ ಸೂರ್ಯನಾಗಲಿ ಎಲ್ಲ ವಿರುದ್ಧ ಫಲವನ್ನು ಕೊಡ್ತಾರೋ ಅದೇ ರೀತಿ ಬುಧನು ಸಹ ಜನ್ಮದಲ್ಲಿ ಬಂದಾಗ ಅಲ್ಲಿ ವಿರುದ್ಧವಾದ ಫಲವನ್ನು ಕೊಡ್ತಾನೆ. ಹಾಗಾಗಿ ಕೆಲವರಿಗೆ ಈಗಾಗಲೇ ಇದ್ದಂಥ ಆರೋಗ್ಯ ಸಮಸ್ಯೆ ಈ ಜನವರಿ 4ರಿಂದ 24 ಅವಧಿಯಲ್ಲಿ ಆರೋಗ್ಯ ಸಮಸ್ಯೆ ಉಲ್ಬಣ ಆಗ್ಬೋದು. ಅದು ಹೊಸದಾಗಿ ಸಮಸ್ಯೆ ಕಾಣಿಸ್ಕೊಳ್ಬೋದು. ಈಗಾಗಲೇ ಇದ್ದಂಥ BP, ಶುಗರು, ಬ್ಯಾಕ್ ಪೈನು, ಆರ್ಥರೈಟಿಸ್, ಜಾಯಿಂಟ್ ಪೈನು ಇತ್ಯಾದಿಗಳು ಇದ್ದಂಥವರಿಗೆ ಆ ಒಂದು ಜನವರಿ 4ರಿಂದ 24 ಸ್ವಲ್ಪ ಹೆಚ್ಚಿಗೆ ಕಾಣಿಸ್ಕೊಳ್ಬೋದು. ಇನ್ನು ಕೆಲವರಿಗೆ ಇದ್ದಕ್ಕಿದ್ದಂತೆ ಸ್ಕಿನ್ ರ್ಯಾಷಸ್ಗಳು ಅಂದರೆ ಚರ್ಮದಲ್ಲಿನ ತುರಿಕೆ, ಅಲರ್ಜಿಗಳು ಬರುವಂಥದ್ದು. ಇನ್ನು ಕೆಲವೊಬ್ಬರಿಗೆ ಶೀತ ಅಥವಾ ನೆಗಡಿ ಇತ್ಯಾದಿಗಳು ಬರುವಂಥದ್ದು ಇದರಲ್ಲಿ ಸಾಧ್ಯತೆ ಇರುತ್ತೆ. ಹಾಗಾಗಿ ಆರೋಗ್ಯದ ಬಗ್ಗೆ ತುಂಬ ಒಂದು ಕಾಳಜಿ ಬೇಕಾಗುತ್ತೆ. ಜೊತೆಗೆ ಮನಸ್ಸಿನಲ್ಲಿ ಸ್ವಲ್ಪ ಚಿಂತೆ ಹೆಚ್ಚಾಗುತ್ತೆ. ಅಂದರೆ ನೆಗೆಟಿವ್ ಥಾಟ್ಗಳು ಬರುವಂಥದ್ದು, ಭಯ ಅಥವಾ ಅನುಮಾನಾಸ್ಪದ ವಿಚಾರಗಳು ಬರುವಂಥದ್ದು, ಜೊತೆಗೆ ಆತಂಕ ಹೆಚ್ಚಾಗೋದು ಇವೆಲ್ಲ ಇರುತ್ತೆ. ಹಾಗಾಗಿ ಮನಸ್ಸಿನ ಭಾವನೆ, ಆತಂಕ, ಸಿಟ್ಟಿನಲ್ಲಿ ನಿಯಂತ್ರಣ ಮಾಡ್ಕೋಬೇಕು. ಜೊತೆಗೆ ಆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟು ಅನಿರೀಕ್ಷಿತ ಖರ್ಚುಗಳು, ಆಕಸ್ಮಿಕ ನಷ್ಟಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ಬಗ್ಗೆ ಎಚ್ಚರ. ಜೊತೆಗೆ ನಿಮ್ಮ ವಸ್ತು, ಒಡವೆ ಇತ್ಯಾದಿಗಳು ಬೇಕು, ಅಮೂಲ್ಯವಾದ ಡಾಕ್ಯುಮೆಂಟ್ ಇತ್ಯಾದಿಗಳು ಸಹ ಚೆನ್ನಾಗಿ ಕಾಪಾಡ್ಕೊಳ್ಬೇಕು. ಅವೆಲ್ಲವೂ ನಷ್ಟ, ಕಳ್ಳತನ ಅಥವಾ ಕಳೆದು ಹೋಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ತನು ಮನ ಧನದ ಚಿಂತನೆ ನಿಮಗೆ ಖಂಡಿತ ಬೇಕಾಗುತ್ತೆ. ತನು ಮನ ಧನದ ಒಂದು ಸಂಯಮವನ್ನು ಖಂಡಿತ ಕಾಪಾಡಿಕೊಳ್ಬೇಕು. ಈ ನಿಮ್ಮ ರಾಶಿಗೆ ಬರುವಂಥ ಬುಧನು ನಿಮಗೆ ವಿರುದ್ಧವಾದ ಫಲವನ್ನು ಕೊಡಬಲ್ಲನಾಗಿದ್ದಾನೆ. ಮಾತಿನಲ್ಲಿ ಸಹ ಎಚ್ಚರಿಕೆ ಹೆಜ್ಜೆಬೇಕು. ಯಾರಿಗೆ ಒಂದು ಆಶ್ವಾಸನೆ ಕೊಡೋದಾಗಲಿ ಅಥವಾ ಯಾರಿಗೆ ನೀವು ಒಂದು ಭರವಸೆಯನ್ನು ಕೊಟ್ಟು ಅವರಿಗೆ ಏನಾದ್ರು ನೀವು ಅದನ್ನು ಮಾಡ್ತೇನೆ, ಇಷ್ಟು ಕೊಡ್ತೇನೆ, ಅದು ಮಾಡ್ತೇನೆ ಅಂತ ಕೊಟ್ಟು ಅದರ ಮಾತನ್ನು ನಿಮಗೆ ಪೂರೈಸಲಿಕ್ಕೆ ಆಗೋದಿಲ್ಲ. ಹಾಗೆ ಅದರ ಬಗ್ಗೆ ಸಹ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ನಿಮ್ಮ ಒಂದು ವ್ಯಕ್ತಿತ್ವವನ್ನು ಸಿದ್ಧವಾಗಿ ಇಡಬೇಕಾಗತ್ತೆ ಧನುರಾಶಿಯವರು. ಇದಕ್ಕೆ ಕೊನೆಗೆ ಹೇಳತಕ್ಕಂತಹ ಬುಧನಿಗೆ ಸಂಬಂಧಿತವಾದ ಶ್ಲೋಕ, ಪ್ರಾರ್ಥನೆ ಅಥವಾ ದೇವತಾ ಪ್ರಾರ್ಥನೆ ಇತ್ಯಾದಿಗಳನ್ನು ಮಾಡಬೇಕಾಗುತ್ತೆ ಧನುರಾಶಿಯವರು. ಮುಂದೆ ಮಕರ ರಾಶಿ. ಮಕರ ರಾಶಿಗೆ ಈ ಬಾರಿ ನಿಮ್ಮ ರಾಶಿಯಿಂದ ದ್ವಾದಶ ಅಥವಾ 12ನೇ ಮನೆ ಅಂತ ಹೇಳ್ತಾರೆ. ಹಾಗೆ ವ್ಯಯಸ್ಥಾನದಲ್ಲಿ ಬುಧನ ಪರಿವರ್ತನೆ ಆಗೋದು ಅಷ್ಟೇನು ಉತ್ತಮವಾಗಿರೋದಿಲ್ಲ. ನಿಮಗೆ ಇದರ ಬದಲು ವಿರುದ್ಧ ಪರಿಣಾಮಗಳಾಗ್ಬೋದು. ಹಾಗಾಗಿ ಜನ್ಮದಲ್ಲಿಯೂ ವ್ಯಯದಲ್ಲಿಯೂ ಬುಧನು ತುಂಬ ವಿರುದ್ಧವಾದ ಫಲವನ್ನು ಕೊಡ್ತಾನೆ. ಹಾಗೆ ನಿಮಗೆ ಈಗ ವಿರುದ್ಧವಾದ ಫಲಗಳು ಆಗ್ಬೋದಾಗಿದೆ.
ಇಲ್ಲಿ ನಿಮಗೆ ವಿಶೇಷವಾಗಿ ಆರೋಗ್ಯದ ಮೇಲೆ ಸಹ ಅಡ್ಡ ಪರಿಣಾಮ ಬರುತ್ತೆ. ವಿಶೇಷವಾಗಿ ಹೊಟ್ಟೆ ನೋವು, ಅಜೀರ್ಣ, ಆಹಾರ ದೋಷದಿಂದ ಅಥವಾ ಫುಡ್ ಪಾಯ್ಸನಿಂಗ್ನಿಂದ ಅಥವಾ ಏನಾದರೂ ಬೇರೆ ರೀತಿಯ ಇನ್ಫೆಕ್ಷನ್ಗಳಿಂದ, ಅಜೀರ್ಣ ಸಮಸ್ಯೆ ಅಥವಾ ಗ್ಯಾಸ್ಟ್ರೈಟಿಸು ಅಥವಾ ಆ್ಯಸಿಡಿಟಿ ಮುಂತಾದವೆಲ್ಲ ಏನೋ ಒಂದು ಜೀರ್ಣಕ್ಕೆ ಸಂಬಂಧಪಟ್ಟ, ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಬರ್ಬೋದು. ಅಥವಾ ಈಗಾಗಲೇ ಅಂಥ ಸಮಸ್ಯೆ ಇದ್ದವರಿಗೆ ಈ ಜನವರಿ 4ರಿಂದ 24 ಅವಧಿಯಲ್ಲಿ ಆ ಸಮಸ್ಯೆ ಹೆಚ್ಚು ತೊಂದರೆ ಕೊಡ್ಬೋದಾಗಿದೆ. ಹಾಗೆ ಆ ಬಗ್ಗೆ, ಆರೋಗ್ಯದ ಬಗ್ಗೆ ಎಚ್ಚರಿಸಬೇಕು. ಜೊತೆಗೆ ಈ ಕಾಲದಲ್ಲಿ ಸ್ವಲ್ಪ ನಿಮಗೆ ಎಲ್ಲದರಲ್ಲೂ ಒಂದು ನಿರಾಸಕ್ತಿ ಬರುತ್ತೆ, ಸೋಮಾರಿತನ ಬರುತ್ತೆ, ಆಲಸ್ಯ ಬರುತ್ತೆ. ಹಾಗಾಗಿ ಆಲಸ್ಯವನ್ನು, ಸೋಮಾರಿತನವನ್ನು ಮೆಟ್ಟಿ ನೀವು ಕಾರ್ಯಪ್ರವೃತ್ತರಾಗಬೇಕಾಗತ್ತೆ. ಜೊತೆಗೆ ಮನಸ್ಸಿನಲ್ಲಿ ಸ್ವಲ್ಪ ಒಂದು ನೆಗೆಟಿವ್ ಥಾಟ್ಗಳು, ಒಂದು ನಕಾರಾತ್ಮಕ ಚಿಂತನೆ, ಋಣಾತ್ಮಕ ಚಿಂತನೆಗಳು ಬರುತ್ತೆ. ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ಸ್ಲೋನೆಸ್ಸು, ಯಾವುದೇ ಕೆಲಸ ಮಾಡಿದರೆ ಅದರಲ್ಲಿ ನಿಮಗೆ ಒಂದು ಸಕ್ಸಸ್ ರೇಟ್ ಸ್ವಲ್ಪ ಕಡಿಮೆ ಆಗ್ಬೋದು, ಸ್ಲೋ ಆಗ್ಬೋದು. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇತ್ಯಾದಿ ಕೆಲಸಗಳು ಸಹ ಈಗ ನಿಧಾನವಾಗಿ ಆಗ್ಬೋದು. ಜೊತೆಗೆ ನೀವು ಮಾಡುವಂಥ ವ್ಯಾಪಾರ, ಉದ್ಯೋಗ ಅಥವಾ ನಿಮ್ಮ ಉದ್ಯಮ ಇಲ್ಲಂದರೆ ಆ ಉದ್ಯಮದಲ್ಲಿ ಸಹ ಹಾಗೆ ಲಾಭಾಂಶ ಕಡಿಮೆ ಆಗುವಂಥದ್ದು, ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟಗಳೇ ಆಗುವಂಥದ್ದು, ಅಥವಾ ಖರ್ಚುಗಳು ತುಂಬ ಹೆಚ್ಚು ಬರುವಂಥದ್ದೆಲ್ಲ ಆಗುತ್ತೆ. ಹಾಗಾಗಿ ಇಲ್ಲಿ ನಿಮಗೆ ತನು ಮನ ಧನದ ಒಂದು ನಿಯಂತ್ರಣ ಖಂಡಿತ ಮಕರ ರಾಶಿಯವರಿಗೆ ಬೇಕಾಗುತ್ತೆ. ಯಾಕಂದರೆ ಅಲ್ಲಿ 3ರ ಮೇಲೂ ಸಹ ಬುಧನ ಅಡ್ಡ ಪರಿಣಾಮ ನಿಮಗೆ ಜನವರಿ 4ರಿಂದ 24ರವರೆಗೆ ಇರುತ್ತೆ. ಇನ್ನು ಇವೆಲ್ಲ ಈ ದೋಷಗಳು ಇದ್ದರೂ ನೀವು ಅಷ್ಟೊಂದು ಆತಂಕ ಚಿಂತೆ ಪಡದೆ ಕೊನೆಗೆ ಹೇಳ್ತಕ್ಕಂಥ ಬುಧನಿಗೆ ಸಂಬಂಧಿತ ಶ್ಲೋಕ, ಸ್ತುತಿ, ಪ್ರಾರ್ಥನೆ, ದೇವತಾ ಪ್ರಾರ್ಥನೆ, ಮಂತ್ರಗಳನ್ನು ಹೇಳಿದರೆ ಖಂಡಿತ ಆ ದೋಷಗಳು ಪರಿಹಾರ ಆಗುತ್ತೆ ಮಕರ ರಾಶಿಯವರಿಗೆ. ಮುಂದೆ ಕುಂಭರಾಶಿ ಭಾಳ ಅದೃಷ್ಟಶಾಲಿ ಅಂತ ಹೇಳ್ಬೋದು ಈ ಬುಧನ ವಿಚಾರದಲ್ಲಿ ಹೆಚ್ಚು. ಯಾಕೆಂದರೆ ಬುಧನು ನಿಮಗೆ ಈ ಬಾರಿ ಬರುವಂಥದ್ದು ನಿಮ್ಮ ರಾಶಿಯಿಂದ ಅಲ್ಲಿ ಲಾಭಸ್ಥಾನ ಅಥವಾ 11ನೇ ಮನೆ ಅಂತ ಹೇಳಿದ್ರೆ, ಅಂತಹ ಲಾಭಸ್ಥಾನದಲ್ಲಿ ಬರುವಂಥ ಬುಧನ ಒಂದು ವಿಶೇಷವಾದ ಅನುಗ್ರಹ ನಿಮಗೆ ಈ ಬಾರಿ ಸಿಗಲಿದೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಆಗುತ್ತೆ, ಹಣಕಾಸಿನ ಹರಿವು ಚೆನ್ನಾಗಾಗುತ್ತೆ, ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳಿದ್ರೆ ಬಗೆಹರಿಯುತ್ತೆ, ದೀರ್ಘಕಾಲದಿಂದ ನಿಮಗೆ ಬರಬೇಕಾದ ಪೆಂಡಿಂಗ್ ಇದ್ದ ದೊಡ್ಡ ಮೊತ್ತದ ಹಣ ಎಲ್ಲ ಬಂದು ಕೈ ಸೇರುವಂಥದ್ದು, ಅಥವಾ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಟೂರು, ಟ್ರಾವೆಲು, ಇನ್ನಿತರ ಯಾವುದೇ ರೀತಿ ವ್ಯಾಪಾರ, ಮಾರ್ಕೆಟಿಂಗು, ಸೇಲ್ಸು, ಫೈನಾನ್ಸ್ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ಇವೆಂಟ್ ಮ್ಯಾನೇಜ್ಮೆಂಟು, ಕೇಟರಿಂಗು, ಹೋಟೆಲು, ಈ ರೀತಿ ಹಲವಾರು ರಂಗದವರಿಗೆ ಕುಂಭರಾಶಿಯವರು ಯಾರ್ಯಾರು ಇರ್ತಾರೋ ಆ ಎಲ್ಲ ರಂಗದ ಕುಂಭರಾಶಿಯವರಿಗೆ ಈಗ ಅವರ ಒಂದು ಉದ್ಯಮದಲ್ಲಿ, ವ್ಯಾಪಾರದಲ್ಲಿ ಲಾಭ ಬರುತ್ತೆ. ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಲಾಭಗಳಿವೆ. ಜೊತೆಗೆ ದೊಡ್ಡ ಮೊತ್ತದ ಹಣ ಎಲ್ಲ ಬಂದು ಕೈ ಸೇರಲಿವೆ. ಸರ್ಕಾರದ ಯಾವುದೇ ಯೋಜನೆಗಳ ಲಾಭ, ಕಾಂಟ್ರಾಕ್ಟ್ಗಳ ಲಾಭ ಇವೆಲ್ಲ ಸಿಗಲಿದೆ. ಜೊತೆಗೆ ರಾಜಕೀಯ ಮೂಲ ವ್ಯಕ್ತಿಗಳಿಂದ, ಪ್ರಸಿದ್ಧ ವ್ಯಕ್ತಿಗಳಿಂದ ನಿಮಗೆ ಏನಾದರೂ ಉತ್ತಮವಾದ ಕೊಡುಗೆಗಳು ಅಥವಾ ಉತ್ತಮವಾದ ಭವಿಷ್ಯಕ್ಕೆ ಏನಾದರೂ ಒಂದು ಯೋಜನೆಗಳ ಒಂದು ಲಾಭ ಇವೆಲ್ಲ ಸಿಗಲಿದೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಪರಿಣಾಮ ಕುಂಭರಾಶಿಯವರಿಗಿದೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಸಾಧಕ್ಕೆ ಅವಕಾಶ ಇದೆ. ಉದ್ಯೋಗ ಹುಡುಕುವಂಥವರಿಗೆ ಉತ್ತಮ ಕಂಪನಿಗಳ ಉದ್ಯೋಗ ಅಥವಾ ವಿದೇಶಿ ಕಂಪನಿಗಳ ಉದ್ಯೋಗ, ಇನ್ನು ಕೆಲವರಿಗೆ ವಿದೇಶಕ್ಕೆ ಪ್ರಯಾಣ ಮಾಡುವಂಥ ಅವಕಾಶ ಇವೆಲ್ಲ ಸಿಗಲಿದೆ. ಹಾಗಾಗಿ ಕುಂಭರಾಶಿಯವರಿಗೆ ಈ ಸಾಡೆ ಸಾತಿಯ ಮಧ್ಯದಲ್ಲಿಯೂ ಈ 20 ದಿನಗಳ ಅವಧಿಗಳು ಕಡಿಮೆ ಇರ್ಬೋದು. ಆದರೆ 20 ದಿನಗಳ ಅವಧಿಯಲ್ಲಿ ಏನೇನೋ ಜೀವನಕ್ಕೆ ಸಂಬಂಧಪಟ್ಟ, ಜೀವಮಾನಕ್ಕೆ ಸಂಬಂಧಪಟ್ಟ ಉತ್ತಮ ಘಟನೆಗಳು ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದನ್ನು ನೆಗ್ಲೆಕ್ಟ್ ಅಥವಾ ನೀವು ಅವಗಣನೆ ಮಾಡಬೇಕಾಗಿಲ್ಲ. ಈ ಅವಧಿಯಲ್ಲಿ ಖಂಡಿತ ಕುಂಭರಾಶಿಯವರಿಗೆ ಅನೇಕ ರೀತಿಯ ಉತ್ತಮ ಫಲಗಳಾಗ್ತವೆ. ಈ ಅವಧಿಯನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ನೀವು ನಿಮ್ಮ ಕಾರ್ಯಪ್ರವೃತ್ತರಾದರೆ ಈ ಕಾಲದಲ್ಲಿ ಅದೃಷ್ಟವು ನಿಮ್ಮ ಪರವಾಗಿ ಕೆಲಸ ಮಾಡುತ್ತೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂಥ ಬುಧನಿಗೆ ಸಂಬಂಧಿತವಾದ ಸ್ತುತಿ, ಶ್ಲೋಕ, ಪ್ರಾರ್ಥನೆ, ದೇವತಾ ಶ್ಲೋಕಗಳನ್ನು ಹೇಳ್ಬೋದಾಗಿದೆ ಕುಂಭರಾಶಿಯವರು. ಕೊನೆಯದಾಗಿ ಮೀನರಾಶಿಗೆ ನಿಮ್ಮ ರಾಶಿಯಿಂದ 10ನೇ ಸ್ಥಾನ ಅಥವಾ ಕರ್ಮಸ್ಥಾನ ಅಂತ ಹೇಳಿದ್ರೆ, ಈ 10ರ ಮನೆ ಅಥವಾ ಕರ್ಮಸ್ಥಾನದಲ್ಲಿ ಬುಧನು ಉತ್ತಮ ಫಲವನ್ನು ಖಂಡಿತ ಕೊಡ್ತಾನೆ. ಹಾಗಾಗಿ ನಿಮಗೆ ಎಲ್ಲ ಕೆಲಸ ಕಾರ್ಯಗಳು ಈಗ ಮುನ್ನಡೆದೆ. ಜಯ, ಕೀರ್ತಿ, ಲಾಭಗಳಿವೆ. ಹಣಕಾಸಿನ ಉತ್ತಮ, ಆರೋಗ್ಯ ಉತ್ತಮ, ಮನಃಶಾಂತಿ ಉತ್ತಮ ಇರುತ್ತೆ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಸಹ ಅನೇಕ ರೀತಿಯ ಮುನ್ನಡೆಗಳಾಗುವಂಥದ್ದು. ಹೊಸ ವಸ್ತು, ಹೊಸ ವಾಹನ, ಯಂತ್ರ, ಉಪಕರಣ ಕೊಳ್ಳುವಂಥ ಅವಕಾಶ, ಭೂಮಿಯ ಮೇಲೆ ಹೂಡಿಕೆ ಮಾಡಲಿಕ್ಕೆ ಅವಕಾಶ, ಅಥವಾ ಷೇರು ಮಾರುಕಟ್ಟೆಯಲ್ಲಿ ನಿಮಗೆ ಲಾಭ ಆದಾಯಗಳ ಹೆಚ್ಚಳ ಬರುವಂಥ ಅವಕಾಶ, ಮಿತ್ರರಿಂದ, ಬಂಧುಗಳಿಂದ ನಿಮಗೆ ಸಹಾಯ ಆಗುತ್ತೆ. ಜೊತೆಗೆ ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳು ಈಗ ನಿಗದಿ ಆಗ್ಬೋದು. ಮದುವೆ ಆಗೋದವರಿಗೆ ಮದುವೆ ಫಿಕ್ಸ್ ಆಗೋದಾಗಲಿ, ಉದ್ಯೋಗ ರಹಿತರಿಗೆ ಉತ್ತಮ ಉದ್ಯೋಗ ಸಿಗುವಂಥದ್ದಾಗಲಿ, ಅಥವಾ ಈಗಾಗಲೇ ಉದ್ಯೋಗದಲ್ಲಿದ್ದರಿಗೆ ಉತ್ತಮ ಬ್ರೇಕ್ ಅಂದರೆ ಉತ್ತಮ ಒಳ್ಳೆಯ ಕಂಪನಿಯಲ್ಲಿ ಇನ್ನಷ್ಟು ಒಳ್ಳೆಯ ಕೆಲಸ ಸಿಗೋದಾಗಲಿ ಎಲ್ಲ ಆಗುತ್ತೆ. ಹಾಗಾಗಿ ಮೀನರಾಶಿಯವರಿಗೆ ಈ ಬುಧನು ಈಗ ಸಾಡೆ ಸಾತಿಯ ನೀವು ಪರ್ವದಲ್ಲಿದ್ದರೂ ನಿಮಗೆ ಬುಧನಿಂದಾಗಿ ಈ ಒಂದು 20 ದಿನಗಳ ಅವಧಿಯಲ್ಲಿ ಅನೇಕ ರೀತಿಯ ಉತ್ತಮ ಫಲಗಳು ಖಂಡಿತ ಲಾಭದಾಯಕವಾಗಿ, ಸುಖದಾಯಕವಾಗಿ, ಯಶದಾಯಕವಾಗಿ ಆಗಲಿದೆ. ಇದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇಲ್ಲಿವರೆಗೆ ಈ ಬುಧನ ಧನುರಾಶಿ ಪ್ರವೇಶ ಅಂದರೆ ಜನವರಿ 4ರಿಂದ ಜನವರಿ 24ರ ಅವಧಿಯ 20 ದಿನಗಳ ಒಂದು ಅವಧಿಯ ಸಾರ್ವತ್ರಿಕ ಫಲವನ್ನು 12 ರಾಶಿಗಳ ಮೇಲೆ ಪ್ರಭಾವವನ್ನು ಸಂಕ್ಷಿಪ್ತವಾಗಿ ವಿಶ್ಲೇಷಣೆ ಮಾಡಿದ್ದೇನೆ. ಇಲ್ಲಿ 6 ರಾಶಿಗಳಿಗೆ ಅತ್ಯುತ್ತಮ ಫಲಗಳು ವ್ಯಕ್ತವಾಗಿವೆ. ವೃಷಭ, ಕಟಕ, ಕನ್ಯಾ, ವೃಶ್ಚಿಕ, ಕುಂಭ, ಮೀನರಾಶಿಗಳಿಗೆ ಅತ್ಯುತ್ತಮ ಫಲ ವ್ಯಕ್ತವಾಗಿವೆ. ಅಲ್ಲಿ ಸ್ವಲ್ಪ ಈ ಧನು ಮತ್ತು ಮಕರ ರಾಶಿಗಳಿಗೆ ಸ್ವಲ್ಪ ಸಂಕಷ್ಟ ಫಲವು, ಇನ್ನುಳಿದ ಕೆಲವು ರಾಶಿಗಳಿಗೆ ಸ್ವಲ್ಪ ಮಧ್ಯಮ ಅಥವಾ ಮಿಶ್ರ ಫಲವು ವ್ಯಕ್ತವಾಗಿವೆ. ಇಂತಹ ಸಂಕಷ್ಟ ಅಥವಾ ಮಿಶ್ರ ಫಲಗಳು ಬಂದಂಥವರು ಅಷ್ಟೇನು ಆತಂಕ ಭಯ ಪಡದೆ ನಿಮ್ಮ ದೈನಂದಿನ ಜೀವನದಲ್ಲಿ ಬರುವಂಥ ದೇವತಾ ಶ್ಲೋಕ, ಪ್ರಾರ್ಥನೆಗಳನ್ನು ಮಾಡೋದ್ರ ಜೊತೆಗೆ ಇನ್ನಿತರ ಈ ಗಣೇಶ, ವಿಷ್ಣು, ನಾರಾಯಣನಿಗೆ ಸಂಬಂಧಪಟ್ಟ ಭಕ್ತಿ ಮಾಡೋದಾಗಲಿ, ಬುಧನಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕಗಳನ್ನು ಹೇಳೋದಾಗಲಿ, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಇತ್ಯಾದಿಗಳನ್ನ ಹೇಳ್ಬೋದಾಗಿದೆ. ಹಾಗಾಗಿ ಅಂಥ ಒಂದು ಸರಳವಾದ ಪರಿಹಾರ ಮಾರ್ಗಗಳಿದೆ. ಇನ್ನು
ಗಣೇಶ ಅಥವಾ ಗಣಪತಿಯು ಈ ಎಲ್ಲ ಸಂಕಷ್ಟಗಳ ದೋಷ ನಿವಾರಣೆಗೆ, ಬುಧನಿಗೆ ಸಂಬಂಧಿಸಿದ ಎಲ್ಲ ದೋಷಗಳ ನಿವಾರಣೆಗೆ, ಜೊತೆಗೆ ಯಾರಿಗೆ ವಿಷಮ ಸ್ಥಾನದಲ್ಲಿ ಇರ್ತಾನೋ ಅಂತಹ ಒಂದು ಸ್ಥಾನದಲ್ಲಿರುವಂತಹ ಇವರಿಗೆ ಈಗ ಅವರಿಗೆ ಉತ್ತಮ ಫಲವನ್ನು ಕೊಡಲಿಕ್ಕೆ ಗಣೇಶನು ಸಹಕಾರಿಯಾಗಿರ್ತಾನೆ. ಹಾಗಾಗಿ ಗಣೇಶನಿಗೆ ಸಂಬಂಧಪಟ್ಟ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಗಜಾನನಂ ಭೂತಗಣಾದಿಸೇವಿತಂ ಕಪಿತಜಂಭೋಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಇತ್ಯಾದಿ ಹಲವಾರು ಜನಪ್ರಿಯವಾದ ಗಣೇಶನ ಶ್ಲೋಕಗಳಿರ್ತವೆ. ಅದರಲ್ಲಿ ನಿಮಗೆ ಯಾವುದು ಬರುತ್ತೆ ಬಾಯಿಗೆ ಅದನ್ನು ನೀವು ಗಣೇಶನ ಶ್ಲೋಕವನ್ನು 5 ಬಾರಿ ರಿಪೀಟ್ ಮಾಡಿ ಹೇಳ್ಕೊಳ್ಳಿ. 5 ಅನ್ನೋದು ಬುಧನಿಗೆ ಒಂದು ಪ್ರೀತಿಯಾಗುವ ಸಂಖ್ಯೆ ಆಗಿರುತ್ತೆ. ಹಾಗಾಗಿ 5 ಬಾರಿ ಈ ಗಣೇಶನ ಮಂತ್ರವನ್ನು ನೀವು ಪ್ರಾರ್ಥನೆ ಮಾಡುತ್ತದೆ. ಅಥವಾ ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಅನ್ನೋದು ಗಣೇಶನ ಮೂಲ ಮಂತ್ರ. ಇದನ್ನು 108 ಬಾರಿ ಆಗಲಿ ನೀವು ಜಪ ಮಾಡುವಂಥದ್ದು. ಹಾಗಾಗಿ ಅದರಿಂದ ನಿಮಗೆ ಬುಧನಿಗೆ ಆಗುವಂಥ ಒಂದು ಈ ದೋಷಗಳು ಸ್ವಲ್ಪ ಕಡಿಮೆ ಆಗ್ತವೆ. ಅದೇ ರೀತಿ ನಾರಾಯಣ ಅಥವಾ ವಿಷ್ಣುವಿನಿಗೆ ಸಂಬಂಧಪಟ್ಟ ಭಕ್ತಿ ಮಾಡೋದ್ರಲ್ಲಿ ವೆಂಕಟೇಶ್ವರ, ರಂಗನಾಥ, ಶ್ರೀನಿವಾಸ, ಶ್ರೀಕೃಷ್ಣ, ಶ್ರೀರಾಮ ಈ ರೀತಿ ಹಲವಾರು ರೂಪದಲ್ಲಿ ವಿಷ್ಣುವನ್ನು ಆರಾಧನೆ ಮಾಡ್ತಾರೆ. ನಿಮಗೆ ಇಷ್ಟವಾಗುವಂಥ ವಿಷ್ಣುವಿನ ಯಾವುದೇ ರೂಪವನ್ನು ಭಕ್ತಿ ಮಾಡ್ಬೋದು. ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ, ವಿಷ್ಣು ಅಷ್ಟೋತ್ತರ ಶತನಾಮ ಅಥವಾ ವಿಷ್ಣು ಸಹಸ್ರನಾಮ ಇತ್ಯಾದಿಗಳನ್ನು ಸಹ ಪಠನೆ ಮಾಡ್ಬೋದು. ಬುಧವಾರದಂದು ಯಾವುದೇ ರೀತಿಯ ವಿಷ್ಣು ದೇವಾಲಯಗಳಿಗೆ ಸಂದರ್ಶನ ಮಾಡಿ ಅಲ್ಲಿ ದೇವರಿಗೆ ತುಳಸಿ ಮಾಲೆಯನ್ನು ಅರ್ಪಿಸಿದಾಗಲಿ ಅಭಿಷೇಕ ಅರ್ಚನೆಗಳನ್ನು ಬುಧವಾರದಂದು ಮಾಡ್ಬೋದಾಗಿದೆ. ಹಾಗಾಗಿ ವಿಷ್ಣುವಿಗೆ ಸಂಬಂಧಪಟ್ಟವಾದ ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ನಾರಾಯಣಾಯ ಮುಂತಾದ ಸರಳವಾದ ಮೂಲ ಮಂತ್ರಗಳನ್ನು ಸಹ ನೀವು 108 ಬಾರಿ ಪಠನೆ ಮಾಡಿದ್ರಿಂದಲೂ ನಿಮಗೆ ಬುಧನಿಂದ ಆಗುವಂಥ ದೋಷಗಳು ನಿವಾರಣೆಗೆ ಉತ್ತಮ ಫಲಗಳು ಖಂಡಿತ ಆಗ್ತವೆ. ಇನ್ನು ನವಗ್ರಹಗಳ ಸ್ತೋತ್ರದಲ್ಲಿ ಬರುವಂಥ ಪ್ರಸಿದ್ಧವಾದ ಶ್ಲೋಕ ಎಲ್ಲರಿಗೂ ಗೊತ್ತಿರುತ್ತೆ. ಅದನ್ನು ಬೇಕಾದ್ರೆ ಕೇಳಿಸ್ಕೊಳ್ಳಿ. ಈ ರೀತಿ ಬರುತ್ತೆ. ಪ್ರಿಯಂಗು ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಇದು ಬುಧನಿಗೆ ಸಂಬಂಧಿತ ವೇದವ್ಯಾಸ ಋಷಿಗಳಿಂದ ರಚಿತವಾದ ನವಗ್ರಹಗಳ ಸ್ತೋತ್ರದ ಒಂದು ಬುಧನ ಶ್ಲೋಕ ಆಗಿರುತ್ತೆ. ನವಗ್ರಹಗಳ 9 ಶ್ಲೋಕನ ಪಠನೆ ಮಾಡಿ ಭಾಳ ಒಳ್ಳೆಯದು. ಯಾರಿಗೆ 9 ಶ್ಲೋಕಗಳನ್ನ ಪಠನೆ ಮಾಡುವಂಥ ಒಂದು ವ್ಯವಧಾನ ಅಷ್ಟು ಸಮಯ ಇರೋದಿಲ್ಲ ಅಂಥವರು ಕೇವಲ ಈ ಬುಧನ ಒಂದೇ ಶ್ಲೋಕವನ್ನು 5 ಬಾರಿ ರಿಪೀಟ್ ಮಾಡಿ ಹೇಳುವಂಥದ್ದು. ಹಾಗಾಗಿ ಈ ರೀತಿ ಬರುತ್ತೆ. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಪ್ರಿಯಂಗು ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಇದು ಬುಧನ ಒಂದು ಸರಳವಾದ ಶಕ್ತಿಶಾಲಿಯಾದ ಮಂತ್ರ ಆಗಿರುತ್ತೆ. ಇದನ್ನು ನೀವು 5 ಬಾರಿ ಹೇಳೋದ್ರಿಂದಲೂ ಯಾರಿಗೆ ಬುಧನಿಂದಾಗಿ ಅಡ್ಡ ಪರಿಣಾಮ ಇದೆ, ದೋಷ ಇದೆ ಅಂಥವ್ರು ಇದನ್ನು ಪಠನೆ ಮಾಡ್ತಾರೆ. ಎಲ್ಲರೂ ಪಠನೆ ಮಾಡ್ಬೋದು. ದೋಷ ಅಥವಾ ಲಾಭ ಉಳ್ಳವರು ಸಹ ಪಠನೆ ಮಾಡ್ಬೋದು, ಭಾಳ ಒಳ್ಳೆಯದೇ. ಇದನ್ನು ಮಾಡುವಂಥದ್ದು. ಅದೇ ರೀತಿ ಬುಧನ ಒಂದು ಪೀಡಾ ಪರಿಹಾರ ಶ್ಲೋಕ ಅಂತ ಬರುತ್ತೆ. ಅದು ಈ ರೀತಿ ಬರುತ್ತೆ. ಉತ್ಪಾತ ರೂಪೋ ಜಗತಾಂ ಚಂದ್ರಪುತ್ರೋ ಮಹಾದ್ಯುತಿ ಸೂರ್ಯಪ್ರಿಯಕರೋ ವಿದ್ವಾನ್ ಪೀಡಾ ಹರತು ಮೇ ಬುಧಃ. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಉತ್ಪಾತ ರೂಪೋ ಜಗತಾಂ ಚಂದ್ರಪುತ್ರೋ ಮಹಾದ್ಯುತಿ ಸೂರ್ಯಪ್ರಿಯಕರೋ ವಿದ್ವಾನ್ ಪೀಡಾ ಹರತು ಮೇ ಬುಧಃ. ಇದು ಸರಳವಾದ ಬುಧನ ಪೀಡಾ ಪರಿಹಾರ ಶ್ಲೋಕ. ಈ ಶ್ಲೋಕವನ್ನು ಹಾಗೆ ನೀವು 5 ಬಾರಿ ರಿಪೀಟ್ ಮಾಡಿಕೊಂಡು ಹೇಳುವಂಥದ್ದು. ಇದರಿಂದ ನಿಮಗೆ ಬುಧನ ಗ್ರಹದಿಂದ ಆಗುವಂಥ ಪೀಡೆಗಳು ದೋಷಗಳು ನಿವಾರಣೆ ಆಗುತ್ತೆ. ಹಾಗೆಯೇ ಬುಧನ ಮೂಲ ಮಂತ್ರ ಇದನ್ನು ಸಹ ಆಸಕ್ತಿಯುಳ್ಳವರು ಪಠನೆ ಮಾಡ್ಬೋದು. ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ. ಇದು ಬೀಜ ಸಹಿತವಾದ ಬುಧನ ಮೂಲ ಮಂತ್ರ. ಇದನ್ನು 108 ಬಾರಿ ಸಹ ಜಪ ಮಾಡ್ಬೋದು. ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ. ಇದು ಬುಧನ ಒಂದು ಶ್ಲೋಕ ಆಗಿರುತ್ತೆ. ಇದನ್ನು ಮಂತ್ರವನ್ನು ಸಹ ಹೇಳ್ಬೋದಾಗಿದೆ. ಈ ರೀತಿ ಈ ಭಕ್ತಿ ಮಾರ್ಗ ಅಥವಾ ಶ್ಲೋಕದ ಮಾರ್ಗ, ಜಪದ ಮಾರ್ಗ ಅನ್ನೋ ಮೂಲಕ ನೀವು ಬುಧನಿಂದ ಆಗುವಂಥ ದೋಷಗಳನ್ನು ಪರಿಹಾರ ಮಾಡಿಕೊಳ್ಬೋದು. ಅಥವಾ ಯಾರಿಗೆ ಬುಧನು ಪೂರಕವಾಗಿ ಲಾಭದಾಯಕ ಇದ್ದಂಥ ಅಂಥವ್ರು ಸಹ ಹೇಳ್ಬೋದಾಗಿದೆ. ಇನ್ನು ದಾನ ಧರ್ಮಗಳ ಒಂದು ಆಸಕ್ತಿ ಉಳ್ಳವರು ವಿಶೇಷವಾಗಿ ಬುಧನಿಗೆ ಸಂಬಂಧಿತ ಧಾನ್ಯ ಹೆಸರು ಕಾಳು ಆಗಿರುತ್ತೆ. ಗ್ರೀನ್ ಗ್ರಾಮ್ ಮೂಂಗ್ ಅಂತ ಹೇಳ್ತೀವಿ. ಅಂಥ ಒಂದು ಹೆಸರು ಕಾಳನ್ನು ಅದನ್ನು ಒಂದು ದಾನವಾಗಿ ಕೊಡ್ಬೋದು. ಬಡಬಗ್ಗರಿಗೆ, ಅಶಕ್ತರಿಗೆ, ಆಶ್ರಮಗಳಿಗೆ, ಅನ್ನದಾನ ನಡೆಸುವಂಥ ಸಂಸ್ಥೆಗಳಿಗೆ, ದೇವಾಲಯಗಳಿಗೆ ಅಥವಾ ಬ್ರಾಹ್ಮಣ ಪುರೋಹಿತರಿಗೆ ಈ ಬುಧವಾರದಂದು ಅಥವಾ ಯಾವುದೇ ದಿನದಂದು ಹೆಸರು ಬೇಳೆ, ಹೆಸರು ಕಾಳು ಅಥವಾ ಹೆಸರು ಬೇಳೆಯಿಂದ ಮಾಡಿದ ಉತ್ಪನ್ನ, ಹೆಸರು ಬೇಳೆಯಿಂದ ಮಾಡಿದ ಕಿಚಡಿ, ಪೊಂಗಲ್ ಮುಂತಾದ ಖಾದ್ಯಗಳನ್ನಾಗಲಿ ಇವನ್ನೆಲ್ಲ ನೀವು ದಾನವಾಗಿ ಕೊಡ್ಬೋದಾಗಿದೆ. ಇನ್ನು ಹಸಿರು ಸೊಪ್ಪು ತರಕಾರಿಗಳನ್ನು ವಿಶೇಷವಾಗಿ ಈ ಧನುರ್ಮಾಸ ಅಂತ ಬರುತ್ತೆ. ಈ ಧನುರ್ಮಾಸ ಕಾಲದಲ್ಲಿ ಡಿಸೆಂಬರ್ 15ರ ಬಳಿಕಲ್ಲಿ ಧನುರ್ಮಾಸ ಆರಂಭ ಆಗುವಂಥದ್ದು 16ರಿಂದ. ಹಾಗಾಗಿ ಧನುರ್ಮಾಸದಲ್ಲಿ ವಿಶೇಷವಾಗಿ ಹೆಸರು ಬೇಳೆಯ ಉಪಯೋಗವನ್ನು ಜಾಸ್ತಿ ಮಾಡ್ತಾರೆ. ಹೆಸರು ಬೇಳೆ ಪೊಂಗಲ್, ಹೆಸರು ಬೇಳೆ ಕಿಚಡಿ ಇತ್ಯಾದಿಗಳನ್ನು ಸಹ ದೇವಾಲಯಗಳಲ್ಲಿ ಸಹ ಮಾಡ್ತಾರೆ. ದೇವಾಲಯಗಳು ಸಹ ಹಾಗಾಗಿ ಅಂತಹ ದೇವಾಲಯಗಳಿಗೆ ನಿಮ್ಮ ಒಂದು ಕಾಣಿಕೆಯಾಗಿ ಹೆಸರು ಬೇಳೆ, ಬೆಲ್ಲ ಇತ್ಯಾದಿಗಳನ್ನು ಕೊಟ್ಟರೆ ಅಲ್ಲಿ ದೋಷ ಪರಿಣಾಮ ಆಗುತ್ತೆ. ಇನ್ನು ಇದಲ್ಲದೆ
ಈ ಹಸಿರು ಸೊಪ್ಪು ತರಕಾರಿ ಇತ್ಯಾದಿಗಳನ್ನು ಸಹ ದಾನವಾಗಿ ಕೊಡ್ಬೋದು. ಹಸಿರು ಬಟ್ಟೆ ಬರೆಗಳನ್ನು ದಾನವಾಗಿ ಕೊಡುವಂಥದ್ದು. ಜೊತೆಗೆ ಈ ಪುಸ್ತಕ, ಸ್ಟೇಷನರಿ, ಲೇಖನ ಸಾಮಗ್ರಿ ಇತ್ಯಾದಿಗಳನ್ನು ಬಡ ವಿದ್ಯಾರ್ಥಿಗಳಿಗೆ ಅಥವಾ ಒಂದು ಸೇವಾ ಸಂಸ್ಥೆಗಳಿಗೆ ಸಹ ದಾನವಾಗಿ ಕೊಡುವುದು. ಯಾಕಂದರೆ ಬುಧನು ಲೇಖನ ಸಾಮಗ್ರಿ, ಪುಸ್ತಕ, ಪಠ್ಯ ಇತ್ಯಾದಿಗಳಿಗೆ ಸಹ ಬುಧನು ಕಾರಕತ್ವವನ್ನು ಹೊಂದಿರ್ತಾನೆ. ಅದೇ ರೀತಿ ಬುಧನ ಒಂದು ಸಂಜ್ಞೆ ತೃತೀಯ ಲಿಂಗಿಗಳ ಜೊತೆಗೆ ಬರುತ್ತೆ. ಹಾಗಾಗಿ ಬುಧವಾರದಂದು ತೃತೀಯ ಲಿಂಗಿಗಳಿಗೆ ನಿಮ್ಮಿಂದ ಆಗುವಂಥ ಯಾವುದೇ ರೀತಿಯ ಅವರಿಗೆ ಕೊಡುಗೆಗಳನ್ನು, ಹಣದ ರೂಪವನ್ನು ಅಥವಾ ವಸ್ತು ರೂಪದ ಸಹಾಯವನ್ನು ಮಾಡ್ಬೋದಾಗಿದೆ. ಹಾಗಾಗಿ ಈ ರೀತಿಯ ಅನೇಕ ಉಪಾಯಗಳು ಬುಧನ ಪ್ರೀತ್ಯರ್ಥ ಮಾಡಲಿಕ್ಕಿರುತ್ತೆ. ನೀವು ಭಕ್ತಿ ಮಾರ್ಗನೋ, ಧರ್ಮ ಮಾರ್ಗನೋ, ಜಪ ಮಾರ್ಗನೋ, ಧ್ಯಾನ ಮಾರ್ಗನೋ ಮಾಡಿ ನಿಮಗೆ ಬರತಕ್ಕಂಥ ಬುಧನ ದೋಷವನ್ನು ಕಳೆದುಕೊಳ್ಬೋದು. ಅಥವಾ ದೋಷ ಇಲ್ಲದೇ ಇರುವಂಥವ್ರು ಸಹ ಈ ಬುಧವಾರದಂದು ವಿಶೇಷವಾದ ಪ್ರಾರ್ಥನೆ ಮಾಡ್ಬೋದು. ಬುಧವಾರದಂದು ಗಣೇಶ ಅಥವಾ ವಿಷ್ಣುವಿನ ದೇವರುಗಳ ಸಂದರ್ಶನ ಮಾಡಿದಾಗಲೇ, ಅಲ್ಲಿ ಅಭಿಷೇಕ, ಅರ್ಚನೆ ಇತ್ಯಾದಿಗಳನ್ನು ಸಲ್ಲಿಸಿದಾಗಲೂ ಸಹ ಮಾಡ್ಬೋದಾಗಿದೆ. ಹಾಗಾಗಿ ಈ ಬುಧನ ಒಂದು ಧನುರಾಶಿಯ ಗೋಚಾರವು ತಮಗೆಲ್ಲರಿಗೂ ಆಯುರಾರೋಗ್ಯ, ಶಕ್ತಿ, ಜಯಲಾಭ, ಸಿದ್ಧಿಸುಗಳನ್ನು ತಂದುಕೊಡಲಿ. ಈ ವಾಹಿನಿಯನ್ನು ತಾವೆಲ್ಲ ನಿರಂತರ ವೀಕ್ಷಿಸಿದರೆ, ಪ್ರೋತ್ಸಾಹಿಸಿದರೆ, ಸಬ್ಸ್ಕ್ರೈಬ್ ಮಾಡಿದರೆ ತಮಗೆ ಮತ್ತೊಮ್ಮೆ ಧನ್ಯವಾದಗಳು. ಮುಂದೆ ಸಹ ನಮ್ಮಿಂದ ಪ್ರಸಾರವಾಗುವ ವಿಶೇಷ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಾ ಬನ್ನಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.